ನಮ್ಮ ಕುಟುಂಬವೇ ವಿದ್ಯಾವಂತ ಕುಟುಂಬ ಅಲ್ಲ ಸರ್. ನಾನೊಬ್ಬ ಹಳ್ಳಿಗಾಡಿನ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದವನು. ಜೊತೆಗೆ ನಾನು ಓದೋ ಕಾಲದಲ್ಲಿ ನಮ್ಮೂರಿನಲ್ಲಿ ಅಂಥ ಶಾಲೆಗಳೇ ಉತ್ತಮ ಶಾಲೆ ಇರಲಿಲ್ಲ. ಜೊತೆಗೆ ನಾನು ಓದಬೇಕಾದ್ರೆ ಕಷ್ಟ ಇತ್ತು. ಹಳ್ಳಿಲಿ 1-2 ಎಕರೆ ಒಣಭೂಮಿ ಇಟ್ಕೊಂಡು ಅವ್ರನ್ನ ಓದಿಸ್ಬೇಕು. ಆದರೆ ನನಗೆ ಓದಬೇಕು ಅನ್ನೋ ಇಚ್ಛೆ ಆ ಕಾಲದಿಂದಲೂ ಇತ್ತು. ಹೀಗಾಗಿ ಆ ಒಂದು ಏನು ಆಸೆ ಇತ್ತು ಅದು ಮನಸ್ಸಿನಲ್ಲೇ ಸೂಕ್ತವಾಗಿ ಅಡಗಿದ್ದು. ಅದು ಬರ್ತಾ ನನ್ನ ಮನಸ್ಸಿನಲ್ಲಿ ಒಂದು ಇದು ಅಂಕುರಿಸಿದ್ದೇನು ಅಂದರೆ, ಜಗತ್ತಲ್ಲಿ ಬೇಕಾದಷ್ಟು ಜನ ಹಣ ಮಾಡವ್ರೆ, ಬೇಕಾದಷ್ಟು ಆಸ್ತಿ ಮಾಡಿದ್ದಾರೆ, ಬೇಕಾದಷ್ಟು ಎಲ್ಲ ಥರದ ಇದು ಮಾಡಿ ಶ್ರೀಮಂತರಾಗಿದ್ದಾರೆ. ನಾನು ಯಾಕೆ ಈ ಜಗತ್ತಲ್ಲಿರೋ ಎಲ್ಲ ಜ್ಞಾನವನ್ನು ಒಂದು ಕಡೆ ತಂದು ಅದು ಯಾವುದೋ ಒಂದು ಸಬ್ಜೆಕ್ಟ್ಗೆ ಸೀಮಿತ ಆಗಿರಬಾರ್ದು. ಎಲ್ಲ ರಂಗೋಲಿ ಬುಕ್ಕಿಂದ ಹಿಡಿದು ನೋಬೆಲ್ ಪ್ರಶಸ್ತಿವರೆಗಿನ ಎಲ್ಲ ಪುಸ್ತಕಗಳನ್ನು ತಂದು ನಾನು ಯಾಕೆ ಒಂದು ಪಬ್ಲಿಕ್ಗೆ ಮಾಡಬಾರ್ದು. ಹಾಗೆ ಯಾಕೆಂದರೆ ಓದೋಕ್ಕೆ ಪುಸ್ತಕಗಳೇ ಸಿಗ್ತಾ ಇರಲಿಲ್ಲ ಅಂಥ ಕಾಲ. 1960-62ರಿಂದ 65ರವರೆಗೆ ನಾನು ಹೋಗಿ ಕುಂತ್ಕೊಂಡ್ರೆ ಲೈಬ್ರರಿ ಇದಕ್ಕೆ ಸ್ಕೂಲಲ್ಲಿ ನಾನು ಓದಬೇಕು ಪುಸ್ತಕ ಕೊಡಿ ಅಂದರೆ ಮನೆಗೆ ಕೊಡೋಲ್ಲ, ಇಲ್ಲೇ ಓದಿ ಇಲ್ಲೇ ಇಟ್ಟು ಹೋಗ್ಬೇಕು ನೀವು ಅಂತ ಹೇಳೋರು ಟೀಚರು. ಅವರಲ್ಲಿದ್ದು ಒಂದು 10-15 ಒಂದು ಸೈಡಲ್ಲಿ ಇರ್ತಿದ್ದು ಅಷ್ಟೇ. ಆಗ ನನಗೆ ಕುತೂಹಲ ಹುಟ್ಟಿದ್ದು, ಯಾಕೆ ನಾವೆಲ್ಲ ಈ ಪುಸ್ತಕಗಳನ್ನು ಕಲೆಕ್ಟ್ ಮಾಡಬಾರ್ದು, ನಾವು ಓದೋದಂಗೆ ಆಗುತ್ತೆ, ಹಳ್ಳಿಗಾಡಿನ ಮಕ್ಳಿಗಾಗತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪುಸ್ತಕಗಳೇ ಇರಲಿಲ್ಲ ಆ ಕಾಲದಲ್ಲಿ. ಅದು ನನ್ನ ಮನಸ್ಸಿನಲ್ಲಿ ಅಂಕುರಿಸಿದಂಥದ್ದು. ಹಾಗಾಗಿ ಪುಸ್ತಕ ಸಂಗ್ರಹಕ್ಕೆ ಕೈ ಹಾಕಿದೆ. ಸರ್, ನಾನು ಶುರು ಮಾಡಿದ್ದು ರಾಮಕೃಷ್ಣಾಶ್ರಮದ ಪುಸ್ತಕಗಳದರಲ್ಲಿ ಸ್ವಾಮಿ ವಿವೇಕಾನಂದರು ಚಿಕ್ಕ ಪುಸ್ತಕ ಬರೋವು. ಸ್ವಾಮಿ ವಿವೇಕಾನಂದರು ಚಿಕ್ಕ ಪುಸ್ತಕ ಬರೋ ಆ ಕಾಲದಲ್ಲಿ 10 ಪೈಸಾ 4 ಆಣೆವು. ನನ್ನ ಜೀವನ ಮತ್ತು ಧ್ಯೇಯ, ಭಾರತೀಯ ಮಹಿಳೆ, ನನ್ನ ವಿದ್ಯಾಭ್ಯಾಸ, ಹೀಗೆ ಅವರು ಒಂಥರ ಸ್ಫೂರ್ತಿದಾಯಕವಾದ ಇವು ಶುರುವಾಗವು ವಿವೇಕಾನಂದರು. ಅವನ್ನ ಓದಿ ಅಲ್ಲಿಂದ ಕಲೆಕ್ಟ್ ಮಾಡಿ ಶುರು ಮಾಡಿದೆ. ಶುರು ಮಾಡಿದೆ ಅಂದರೆ ಈಗ ನನಗೆ ಆಶ್ಚರ್ಯ ಆಯಿತು. ಒಂದು ಟ್ರಂಕ್ ಇಟ್ಕೊಂಡು ಅದು ಟ್ರಂಕ್ ತುಂಬ ಪುಸ್ತಕ ತುಂಬಿಕೊಂಡು ಎಲ್ಲ ಥರದ ಪುಸ್ತಕಗಳನ್ನು ತುಂಬಿಕೊಂಡು ಬಂದವ್ರಿಗೆಲ್ಲ ತೋರಿಸಿ ಇದೀಗ ಆ ಕಾಲಕ್ಕೆ ಅದೇ ಒಂದು ದೊಡ್ಡದು. ಎಲ್ಲ ಚೆನ್ನಾಗಿವೆ ಪುಸ್ತಕಗಳು ಅಂತ ಅನ್ನೋರು. ನಾನು ಓದೋರಿಗೆ ಕೊಟ್ಟು ಸ್ಫೂರ್ತಿ ಬೆಳೆಸಿ ಅದೇ ಥರ ಮುಂದುವರೆದೆ. 1975ರಲ್ಲಿ ಗಂಗೋತ್ರಿಲಿ ಓಪನ್ ಯೂನಿವರ್ಸಿಟಿ, ಗಂಗೋತ್ರಿಲಿ ಮಾಸ್ಟರ್ ಡಿಗ್ರಿ, ಕನ್ನಡ ಲಿಟ್ರೇಚರಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿಕೊಂಡೆ. ನನಗೆ ಆ ಕಾಲಕ್ಕೆ ನಮ್ಮ ಹೋಬಳಿ ಆಗಿದ್ದರೂ ನಾನು ಚಿನಕುರ್ಳಿ, ನಾನು ದೊಡ್ಡ ಗ್ರಾಮ ಅದು, ಈಗ ಹೋಬಳಿ ಹೆಡ್ ಕ್ವಾರ್ಟರ್ ಅದು. ಊರಿಗೋಡೋಗಿ ನಾನು ಎಮ್ಮೆ ಓದೋನಿ ಅಂತ ಎಲ್ರಿಗೂ ಅಂದರು. ಹಂಗಂದ್ರೆ ಏನೂ ಗೊತ್ತಿಲ್ಲ ಮಗ, ನಮಗೆ ಎಮ್ಮೆ ಅಂದರೆ ಏನಿಲ್ಲ ಅಂತ ನನ್ನೇ ಕೇಳಿದ್ರು. ಭಾಳ ನಿರಾಶೆ ಆಗೋಯ್ತು. ಕಾರಣಾಂತರದಿಂದ ನನಗೆ ಯಾವುದೇ ವಿಧವಾದಂಥ ಬ್ಯಾಕಪ್ ಇಲ್ಲದೆ ಇರೋದ್ರಿಂದ, ಒಂದು ಹಳ್ಳಿಗಾಡಿನ ರೈತನ ಮಗ, ಇಲ್ಲಿ ಫ್ಯಾಕ್ಟ್ರಿಗೆ ಓದಿ ಅವ್ರನ್ನ ಕೆಲಸ ಕೇಳಿದೆ, ಒಂದು ಕೆಲಸ ಕೊಡಿ ಅಂತ. ಅವ್ರು ಹೇಳೋದು ಒಂದೇ ಒಂದು ಮಾತು, ನಾವು ಕೆಲಸ ಕೊಡ್ತೀವಿ, ನಿನ್ನ ಮಾಸ್ಟರ್ ಡಿಗ್ರಿ ಅವೆಲ್ಲ ಇಲ್ಲಿ ನಡೆಯಲ್ಲ, ಒಂದು ಗುಮಾಸ್ತನ ಕೆಲಸ ಕೊಡ್ತೀವಿ ಮಾಡಿ ಅಂದರು. ಸರಿ, ಅಲ್ಲೋಗಿ ನಾನು ಸೇರಿಕೊಂಡೆ. ಇನ್ನು ತಿರುಗಿ ನೋಡಲೇ, ನಾನು ಅವ್ರ ಹೊರಗೆ ಬಿಡಲೇ ಇಲ್ಲ. ನನ್ನಲ್ಲೆಲ್ಲ ಒಂದು ಶಿಸ್ತಿತ್ತು. ಇವತ್ತಿನವರಿಗೂ ಅಷ್ಟೇ. ನನ್ನ ಯಾವುದೇ ವಿಧವಾದ ಹ್ಯಾಬಿಟ್ಸಿಗೆ ಒಳಗಾದವನಲ್ಲ, ನನ್ನ ನಿಯಮನ ಮೀರಿದವನಲ್ಲ ನಾನು. ಏಕೆಂದರೆ ನನಗೆ ಕೆಲಸ ಸಿಗದೆ ಇರೋ ಕಾಲದಲ್ಲಿ KSRTCಲಿ ಕಂಡಕ್ಟರ್ ಆಗೋದೆ. ಆಗ ಮನೇಲಿ ಇರಬೇಕಲ್ಲ ಅಂತ ಕಂಡಕ್ಟರ್ ಆಗೋದೆ. ಡ್ರೈವರ್ ಕುಡಿಯೋಕ್ಕೆ ಹೋಗುವ, ಡ್ರೈವರ್ ಇನ್ನು ಇತರೆ ಅವನ ಕೆಟ್ಟ ಹ್ಯಾಬಿಟ್ಗಳಿಗೆಲ್ಲ ಹೋಗುವ, ನನ್ನನ್ನೆಲ್ಲ ಪ್ರಚೋದನೆ ಮಾಡುವ. ಅಣ್ಣ ನಿನಗೆ ಗೊತ್ತಿಲ್ಲ ಬಾ ಅಣ್ಣ ಅಂತ, ನೀನು ಹೋಗು ಬಾ, ನನ್ನ ಮಾತಾಡ್ಸೋದು. ಆವಾಗ ಅಂಥ ಒಂದು ಆ ಸಿಚುಯೇಷನಲ್ಲೂ ನಾನು ಯಾವುದೇ ವಿಧವಾದಂಥ ಒಂದು ಡ್ರಿಂಕ್ಸ್ ಮಾಡೋದಾಗಲಿ, ಒಂದು ಸಿಗರೇಟ್ ಸೇದೋದಾಗಲಿ ಅಥವಾ ಇನ್ಯಾರ ಹವ್ಯಾಸನೂ ಬೆಳೆಸಿಲ್ಲ. ಅವನು ಅಲ್ಲೂ ಕಳಿಸ್ಬಿಟ್ಟು ನಾನು ಆ ಕಾಲದಲ್ಲಿ ಬುಕ್ ಹುಡಿಸ್ಕೊ ಹೋಗುವೆ. ಒಂದು ಮರ್ಕೆರೆಗೆ ಹಾಕಿದ್ರು ಅಲ್ಲಿ. ಮರ್ಕೆರೆದಿಂದ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಯ್ತು ಎಕ್ಸ್ಪ್ರೆಸ್ಸು. ನಾನು ಕಂಡಕ್ಟ್ರಾಗಿ ಹೋಗುವೆ. ಅಲ್ಲಿ ಇವತ್ತು 1 ಗಂಟೆಗೆ 1-2 ಗಂಟೆಗೆ ಹೋಗಿ ತಲುಪಿದ್ರೆ ಆ ಬಸ್ಸು, ನಾಳೆ 2 ಗಂಟೆಗೆ ಬಿಡೋರು. ಇಡೀ ಸಿಟಿಯೆಲ್ಲ ಸುತ್ತಿ ಅಲ್ಲಿ ಪುಸ್ತಕಗಳನ್ನು ಕಲೆಕ್ಟ್ ಮಾಡ್ಕೊಳ್ಳುವೆ. ಅಲ್ಲ, ಆ ಕಾಲಕ್ಕೆ ಅಮೂಲ್ಯವಾದ ಪುಸ್ತಕಗಳು ನನಗೆ ಸಿಗ್ತಿದ್ದವು. ಏನೋ ನನಗೆ ಜಗತ್ತನ್ನೇ ಗೆದ್ದಂಗೆ ಆಗೋದು. ಹಾಗಾಗಿ ಆಗಿನಿಂದಲೂ ಆ ಥರದಲ್ಲಿ ಎಲ್ಲ ಬೆಳೆಸ್ಕೊ ಬಂದೆ. ಸರ್, ನನಗೆ ಮಾಸ್ಟರಿಗೆ ಓದೋನಿದ್ರೆ ಕೆಲಸ ಮಾಡಿಸ್ತಿರಲಿಲ್ಲ. ಆ ಇರೋ ಕೆಲಸಗಾರರಿಗೆ ಸೂಪರ್ವಿಷನ್ ಮಾಡೋದು, ನೋಡೋದು, ಅವ್ರಿಗೆ ಹೇಳೋದು, ಆ ಥರ ಮಾಡ್ಕೊಂಡು ಹೋಗ್ತಾಯಿದ್ದೆ. ಆಮೇಲೆ ಅದೆಲ್ಲ ನೋಡಾದ್ಮೇಲೆ ಅವ್ರೇನು 1-2 ತಿಂಗಳು ನನ್ನ ಇದು ನೋಡಾಕ್ಬಿಟ್ಟು, ನೀನು ಆಫೀಸಿಗೆ ಬಪ್ಪ, ಆಫೀಸಲ್ಲಿ ಇದು ಮಾಡ್ತೀನಿ ಅಂದ್ಬಿಟ್ಟು ಕರೆದ್ಬಿಟ್ಟು ಬೋರ್ಡಿಂದ ಕರೆದು ನಾನು ಕೇಳಿದ್ರು.
ಇಲ್ಲಿ ಷೇರು ಇದ್ರ ಅಮೌಂಟ್ ಇದೆ NRD ಅಂತ, ಅಂದರೆ ರೈತರಿಂದ ಹಿಡ್ದಿರೋ ಹಣನ ಅದು ಹಂಗೆ ಇರ್ತದೆ ಪೆಂಡಿಂಗು, ಅದಕ್ಕೆ ಯಾವುದೇ ವಿಧ ಇಂಟ್ರೆಸ್ಟ್ ಏನು ಕೊಟ್ಟಿರೋಕ್ಕಿಲ್ಲ. ಇದನ್ನು ಶೇರ್ ಆಗಿ ಕನ್ವರ್ಟ್ ಮಾಡಪ್ಪ ಅಂದರು. ನಾನು ಮಾಡ್ತೀನಿ ಸರ್, ಬಟ್ ನನಗೆ ಸ್ಟಾಪ್ಗಳು ಕೊಡಿ ಮಾಡ್ತೀನಿ ಅಂತ. ನನ್ನ ಜೊತೆಗೆ ಒಂದು 10-15 ಜನ ಕೊಟ್ಟರು. 8-9 ಕೋಟಿ ರೂಪಾಯಿ ಹಂಗೆ ಪೆಂಡಿಂಗ್ ಉಳಿದಿತ್ತು. ಅದು ಯಾರಿಗೂ ಅದು ಇಂಟ್ರೆಸ್ಟು ಬರೋಲ್ಲ, ಏನಿಲ್ಲ, ಉಳಿದಿತ್ತು. ಈ ರೈತರನ್ನು ಹಿಡಿಯೋರು ಅವರು ಕಬ್ಬು ಹೊಡೆದ್ರೆ ಅದೊಂದು ಕಡೆ ಇರೋದು. ಅದನ್ನು ನಾನು ಎಲ್ಲ ಪೂರ್ತಿ ಮುಗಿಸಿದ್ಮೇಲೆ ಓಹೋ ಇವನ್ನ ಇದು ಮಾಡೋದು ಬೇಡ ಅಂದ್ಬಿಟ್ಟು ನನಗೆ ಆಗ ಟೈಮ್ ಆಫೀಸು ಅಂತ ಟೈಮ್ ಆಫೀಸಿಗೆ ತಗೋದ್ರು. ಅಲ್ಲಿ ಟೈಮ್ ಕೀಪರ್ ಅಂತ ಕೊಟ್ಟರು. ಅಲ್ಲೊಂದಷ್ಟು ದಿನ ಮಾಡಾದ್ಮೇಲೆ ಅಲ್ಲಿ ಇದ್ದಂಥ ಇವ್ರನ್ನ ಆಫೀಸ್ಗೆ ವರ್ಗಾವಣೆ ಮಾಡಿಕೊಂಡು ಚೀಫ್ ಟೈಮ್ ಆಫೀಸರ್ ಅಂತ ಅಲ್ಲಿ ನನಗೆ ಇದು ಮಾಡಿದ್ರು. ಬಹುಶಃ ಪೇಮೆಂಟ್ ಆಗೋ ಜಾಗದಲ್ಲಿ ತಮಗೆಲ್ಲ ಗೊತ್ತಿದೆ, 2 ವರ್ಷ 3 ವರ್ಷದ ಮೇಲೆ ಯಾರನ್ನೂ ಇಡೋಲ್ಲ, ಅಷ್ಟೊತ್ತಿಗೆಲ್ಲ ಹೊಲ್ಸಾಗೋಯ್ತಾರೆ. ಅಥವಾ ಇವ್ರು ಹೊಲ್ಸಾಗದಿದ್ರು ಎಂಪ್ಲಾಯ್ಸೇ ಹೊಲ್ಸು ಮಾಡಿಬಿಡ್ತಾರೆ. ಎಲ್ಲ ಆಸೆ ಮಿಷ ತೋರೋದು, ಎಲ್ಲ ಅಂದರೆ ಪಾರ್ಟಿ ಕರ್ಕೋಗೋದು ಎಲ್ಲ ಮಾಡಿ. ನಾನು ಎಷ್ಟು ಒಟ್ಟು 30 ವರ್ಷ ಚೀಫ್ ಟೈಮ್ ಆಫೀಸರಾಗೆ ಕೆಲಸ ಮಾಡಿದೆ. ಯಾವ ಅಲಿಗೇಷನಲ್ಲಿ ಯಾವ ಇದಕ್ಕೂ ನಾನು ಆಸ್ಪದ ಕೊಡದೇ ಪೂರ್ತಿ ಮುಗಿಸ್ದೆ. ಅವರು ಅಷ್ಟೇ ನಾನು ಡಿಸ್ಟರ್ಬೇ ಮಾಡಲಿಲ್ಲ. ನನಗೆ ರಜಾ ಬಂದ ದಿನ ಎಲ್ಲಿ ಇಡೀ ಕರ್ನಾಟಕದ ಎಲ್ಲಲ್ಲಿ ಸುತ್ತಿ ನೈಟ್ ಜರ್ನಿ ಮಾಡಿ ಎಲ್ಲ ತರುವೆ. ಕೆಲವು ಸಂದರ್ಭಗಳಲ್ಲಿ ಇಲ್ಲಿ ರಾತ್ರಿ 8:15 ಗಂಟೆಗೆ ಟ್ರೈನ್ ಬರುತ್ತೆ. 8:15 ಗಂಟೆಗೆ ಟ್ರೈನ್ ಹತ್ಕೊಂಡು ಚೆನ್ನೈಗೆ ಹೋಗಿ ಚೆನ್ನೈನ ಸಿಟಿಲೆಲ್ಲ ಸುತ್ತಕೊಂಡು ಆ ಹಾರ್ಬರಲ್ಲಿ ಈ ಇಂಗ್ಲೆಂಡಿಂದ ಪುಸ್ತಕಗಳು ಬರೋವು. ಆ ಪುಸ್ತಕಗಳು ಬಂದರೆ ಅಲ್ಲಿ ಒಳ್ಳೊಳ್ಳೆ ಬುಕ್ಸ್ಗಳದು ಕ್ವಾಲಿಟಿ ಮೇಲೆ ಇದು ಮಾಡ್ತಾರೆ. ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಆಮೇಲೆ ಲಾಸ್ಟ್ ಕ್ವಾಲಿಟಿ ಅಂತ ಹಾಕ್ತಾರೆ. ಅವನ್ನ ಗೂರ್ಕನ ಜೊತೆಗೆ ಹಾಕ್ಕೊಂಡು ಇಂಥ ಕಾಯಿನ್ಸ್ ಅವ್ನಿಗೆ ಒಂದು ಕೊಟ್ಟರೆ ಅವ್ರಿಗೆ ಲಕ್ಷ್ಮಿ ಅಂದರೆ ಭಾಳ ಇಷ್ಟ. ಅವರೆಲ್ಲ ಇದಕ್ಕೆ ಸಂಬಂಧಪಟ್ಟವರು. ಆ ಯಾವ್ಯಾವ ಇಂಪಾರ್ಟೆಂಟ್ ಅವನ್ನೆಲ್ಲ ಒಂದು ಕಡೆ ಎಲ್ಲ ಇಟ್ಕೊಂಡು ಅವನ್ನ ತಂದು SRSಗೆ ಹಾಕಿ ಅಲ್ಲಿಂದ ಬಂದ್ಬಿಡು. ಇಲ್ಲಿ ಮೈಸೂರಿಗೆ ಹೋಗಿ ಅದನ್ನೆಲ್ಲ ತಗೊಬ್ರು. ಅದು 1-2 ಪುಸ್ತಕಗಳಲ್ಲ, ಒಂದು ಅರ್ಧ ಲೋಡ್ ಪುಸ್ತಕಗಳು ತರುವೆ. ಹೀಗೆ ಅಲ್ಲಿಂದಲೂ ನಾನು ನಿರಂತರವಾಗಿ ಎಲ್ಲ ಇದು ಮಾಡ್ಕೊಂಡು ಬಂದೆ. ನಾನು 22ನೇ ವರ್ಷಕ್ಕೆ ನಾನು ಶುರು ಮಾಡಿದೆ. ಆಗ ಇಷ್ಟಿರಲಿಲ್ಲ, ಹಣವೂ ಇರ್ತಿರಲಿಲ್ಲ. ನಾನು ಸಂಬಳ ತಗೊಂಡ್ರೆ ಸಂಬಳ ಎಲ್ಲ ತೀರಿ ಹೋಗೋದು. ಹೋದರೆ ಮನೆಗೆ ಸಾಮಾನು ತರೀಕೆ ಹೋದರೆ ಪುಸ್ತಕನೇ ತಗೊಬಂದ್ಬಿಡ್ವೆ. ಒಳ್ಳೆ ಪ್ರಾಬ್ಲಮ್ ಆಗೋದು ಮನೇಲಿ, ಅವ್ರಿಗೂ ಗಲಾಟೆ ಮಾಡೋರು. ಸರಿ, ನಾನೇನು ಮಾಡಿದೆ, ಆಗ 1-2 ಹಸುಗಳು ತಂದೆ. ನಾನು ಹೇಗೆ ಇದಕ್ಕೆ ಅನುಕೂಲ ಆಯಿತು ಅಂತ ಹಸು ತಂದು HF ಹಸು ತಂದು ಇಲ್ಲಿಂದ ಕೆನ್ನಾಳಿಗೆ ತಗೋಗಿ ಹಾಲು ಹಾಕಿ ಅಲ್ಲಿ ನಾನು ಅದನ್ನು ಇದು ಮಾಡ್ತಾಯಿದ್ದೆ. ಮಾರಾಟ ಅದು ಬಂದು ಹಣದಲ್ಲಿ ಹೋಗಿ ಬುಕ್ಸ್ ತರುವೆ. ಸರಿ, ಅದು ನನಗೆ ಸಾಕಾಗಲಿಲ್ಲ. ಆಮೇಲೆ ಏನು ಮಾಡಿದೆ, ಒಂದು LIC ಏಜೆನ್ಸಿ ತಗೊಂಡು ನಾನು ಯಾರನ್ನೂ ಕೇಳಿದೆ, ಈಗ ನನಗೆ ಹಣ ಬೇಕು. ಅವರು ಒಬ್ಬ IAS ಅಧಿಕಾರಿ ಗೇಲಿ ಮಾಡೋದು ಸ್ನೇಹಿತರೆ, ಡಿಕ್ಸ್ನರಿ ತೆಗೆದು ನೋಡಿ ಹಣ ಸಿಗುತ್ತೆ ಅಂತ. ಇಲ್ಲ, ನಿಮ್ಗೆ ಐಡಿಯಾ ಇಲ್ಲ ಬಿಡಿ ಅಂತ ಬರ್ತಾಯಿದ್ದೆ. ಬಾಯಲ್ಲಿ ಕುಂತ್ಕೋ ಅಂತೇಳಿ, ನೋಡಪ್ಪ ಒಂದು LIC ಏಜೆನ್ಸಿ ತಗೋ, ನಿಮಗೂ ಯಾರು ದೂರಲ್ಲ, ಅವ್ರಿಗೂ ಅನುಕೂಲ ಆಗುತ್ತೆ, ನಿಮಗೂ ಅನುಕೂಲ ಆಗುತ್ತೆ, ಯಾಕೆ ಮಾಡಿ ಅಂತ. ಆವತ್ತೇ ಹೋಗಿ LIC ಏಜೆನ್ಸಿ ತೊಗೊಂಡಿದ್ದೆ. ಬಹುಶಃ ಆ ಕಾಲಕ್ಕೆ ನಾನು ರ್ಯಾಂಕ್ ಹೋಲ್ಡರು. ನಾನು 800 ರೂಪಾಯಿ ಸಂಬಳ ತಗೊಂಡ್ರೆ 10,000 ರೂಪಾಯಿ ಕಮಿಷನ್ ಬರೋದು. ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಒಂದು ಶರ್ಟ್ ಅದು ಹೊಲಿಸ್ಕೊಳ್ಳಿಲ್ಲ, 1 ರೂಪಾಯಿ ವೇಸ್ಟ್ ಮಾಡಿಲ್ಲ. ಅಷ್ಟಕ್ಕೂ ಹೋಗಿ ಬುಕ್ಸ್ ತರುವೆ. ಏನೇನು ಮಾರ್ಕೆಟಲ್ಲಿ ಸಿಗ್ತವೆ ಅವೆಲ್ಲ. ಸಂಡೇ ಬಜಾರ್ಗೆ ಬ್ಯಾಂಗ್ಳೂರಿಗೆ ಬಂದರೆ ನಿಮಗೆ ಗೊತ್ತಲ್ಲ, ಏರಿಯಾಗಳಲ್ಲೆಲ್ಲ ಸರ್ಕಲ್ಗಳಲ್ಲಿ ಹಾಕೋರು. ನಾನು ಹೋದ್ರೆ ಏನೋ ಅವ್ರಿಗೊಂಥರ ಖುಷಿಯೋ ಏನೋ, ಯಾರೋ ಇವತ್ತಿನವರಿಗೂ ಅಷ್ಟೇ. ನಾನು ಹೋದರೆ ಸುಮಾರು ಜನ ಅಂಕೆ ಹೊಡ್ರು ಬಂದರು ಅಂತ ಎಲ್ಲ ಮಾತಾಡ್ಕೊಬಿಡ್ತಾರೆ. ಬಟ್ ಯಾರಿಗೂ ನಾನು ಇದು ಮಾಡಿಸಿರಲಿಲ್ಲ, ವಿಶ್ವಾಸಕ್ಕೆ ಇಟ್ಕೊಳ್ಳೋದೆ. ಬಂದು ಹೋಗಿ ಅವ್ರ ಜೊತೆ ಕಾಫಿ ಕೊಡೋದು ಎಲ್ಲ ಇದು ಮಾಡಿ ಆಮೇಲೆ ಬುಕ್ಸ್ ತೊಗೊಂಡು ಬರುವೆ. ಅವರು ಒಳ್ಳೊಳ್ಳೆ ಬುಕ್ಸ್ಗಳನ್ನ ಆಯ್ದು ಕೊಡೋರು. ಅವರೆಲ್ಲ ಸಹಕಾರನೂ ಇದೆ, ಅದನ್ನು ಮರೆಯೋಕ್ಕಾಗಲ್ಲ. ಹಂಗೆ ಹೋಗಿ ಆ ಪುಸ್ತಕಗಳನ್ನು ಆ ದುಡ್ಡು ತೊಗೊಂಡೋಗಿ ಬುಕ್ಸ್ ತಂದು ಕಲೆಕ್ಟ್ ಮಾಡುವೆ. ಹೀಗೆ ಮಾಡಿ ಬೆಳೆಸ್ಕೊಂಡು ಬಂದು ನಾನು ರಿಟೈರ್ಡ್ ಆದಾಗ ನನ್ನ ಇದೇನಿತ್ತು, ಮನೆಯಲ್ಲಿ ರೂಮಲ್ಲೇ ಇತ್ತು ಅಷ್ಟು ಪುಸ್ತಕಗಳು, ಒಂದು ಕ್ವಾರ್ಟರ್ಸಲ್ಲಿತ್ತು. ನನಗೆ ಇನ್ನೊಂದು 2 ವರ್ಷದೇ ದಿಗಲು, ನಾನು ಏನು ಮಾಡೋದು ಈ ಪುಸ್ತಕಗಳನ್ನು ತಗೊಂಡು ಅಂತ. ಆಗ ನನಗೆ ಮಹಾನುಭಾವ, ದೇವತಾ ಮನುಷ್ಯ ಅಂತಾರೆ, ಬೇರೆ ಬಾಲ್ಗೆ ಏನೂ ಗೊತ್ತಿಲ್ಲ, ಶ್ರೀಹರಿ ಹೇಳ್ಕೊಡೆ ಅಂತ, ಕೋಡೆ ಫೌಂಡೇಶನ್ ತಮಗೆ ಗೊತ್ತಿದೆಯಲ್ಲ, ಅವರು ಇಲ್ಲಿ ದೇವಸ್ಥಾನ ಮಾಡ್ತಾಯಿದ್ರು. ನಮ್ಮ ಸ್ನೇಹಿತರು ಹೋಗಿ, 2 ಸ್ನೇಹಿತರು ಹೋಗ್ಬಿಟ್ಟು, ಮಂಜುನಾಥ್ ಆ್ಯಂಡ್ ನಂದೀಶ್ ಅಂತ, ನೀವು ದೇವಸ್ಥಾನ ಕಟ್ತಾಯಿದ್ದೀರಿ ಸರ್, ಇಲ್ಲೊಬ್ಬರು ಪುಸ್ತಕದ ಮನೆ ಕಟ್ತಾಯಿದ್ದಾರೆ, ಪುಸ್ತಕದ ಅರಮನೆ ಕಟ್ತಾಯಿದ್ದಾರೆ ಅನ್ನೋದು. ಅವ್ರು ನಗ ಹೊಡೆದ್ಬಿಟ್ಟು, ಎಷ್ಟಿದೆ ಪುಸ್ತಕ? ಆ ಕಾಲಕ್ಕೆ 50,000 ಇದೆ ಸರ್. ಯಾರು 50,000 ಮಾಡಲಿಕ್ಕಾಗಲ್ಲ.
ನಿಮಗೆ ತಪ್ಪು ತಿಳ್ಕೊಂಡಿದ್ದೀರಾ. ಒಬ್ಬ ಮನುಷ್ಯ 5,000 ಮಾಡಿದ್ರೆ ಅಷ್ಟನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. 50,000 ಹೆಂಗೆ ಮಾಡ್ತಾರೆ ಅಂದರು. ಅವರು ಅಲ್ಲೇ ನಿಂತಿದ್ರಂತೆ. ಒಂದು ರೌಂಡ್ ಕೆಲಸ ಎಲ್ಲ ನೋಡ್ಕೊಬಂದು ತಿರ್ಗಲ್ಲ ಬಂದು ಏನು ಹೇಳಿದ್ರಿ ಸರ್, ಇರೋದಂತೂ ನಿಜ 50,000. ಅದು ನಾವು ನಿಮ್ಗೆ ತಿರುಗಿ ಹೇಳಿದ್ರೆ ತಪ್ಪು ತಿಳ್ಕೊತಾರೆ ಅಂತ ಸುಮ್ಮನೆ ನಿಂತೀವಿ. ಹಾಗಾದ್ರೆ ಹೇಳಿ, ನಾನೇ ಬಂದುಬಿಡ್ತೀನಿ ಅಲ್ಲಿಗೆ, ಭಾನುವಾರ ಬರ್ತೀನಿ ಹೇಳಿ ಅಂಥೇಳಿ ಅವ್ರು ಭಾನುವಾರ ಬಂದು ನೋಡಿ. ಆಗ ಅವರು ಎಲ್ಲ ನೋಡಿ ಎಲ್ಲ ತೆಗಿಸ್ತಾರೆ. ಅವರು ಏನು ಮ್ಯಾಗ್ಝಿನ್ ಅವು ತುಂಬ್ಕೊಂಡಿರಬೇಕು ಅಂತ ಎಲ್ಲ ಒಳ್ಳೊಳ್ಳೆ ಕೃತಿಗಳನ್ನೇ ಕಲೆಕ್ಟ್ ಮಾಡಿದ್ದೀರಿ, ನಿಮ್ಗೆ ಎಷ್ಟು ಬೇಕು ದುಡ್ಡು ಕೇಳಿ ನಾನು ಕೊಡ್ತೀನಿ ಅಂತ. ಇಲ್ಲ ಸರ್, ನಾನು ಮೊದಲಿನಲ್ಲೂ ಅಷ್ಟೇ, ಈಗಲೂ ಅಷ್ಟೇ, ಯಾವುದೇ ಕೆಲಸ ಇದು ಮಾಡ್ಬೇಕಾದ್ರೆ ಯಾರೇ ಬಂದು ದುಡ್ಡು ಕೊಡಿ, ಕಾಸು ಕೊಡಿ, ಅವೇನು ನಾನು ಸರ್ ಎಷ್ಟು ಬೇಕು ದುಡ್ಡು ಅಂತಾರೆ. ಇಲ್ಲ ಸರ್, ನಾನು ದುಡ್ಡು ಬೇಡಿ ಸರ್. ನೋಡಿ, ಇಲ್ಲಿರೋ ಎಲ್ರಿಗೂ ಕೊಟ್ಟನು. ಯಾವ ರಾಜಕಾರಣಿಗಳು ನನ್ನಿಂದ ಹಣ ತಗೊಂಡಿದ್ದಾರೆ, ನಾನು ಅವ್ರು ಯಾರ ಹೆಸರು ಹೇಳೋಲ್ಲ, ಹೇಳಿಕ್ಕೆ ಇಚ್ಛೆ ಪಡೋಲ್ಲ, ನನಗೆ ಅದರ ಅವಶ್ಯಕತೆಯೂ ಇಲ್ಲ. ನಿಮಗೆ ನಾನು ಸಿಗಲ್ಲ, ಮತ್ತೆ ಕೇಳಿ ಎಷ್ಟು ಬೇಕೋ ನಾನು ಕೊಡ್ತೀನಿ, ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ. ಖಂಡಿತ ದುಡ್ಡು ಬೇಡಿ ಸರ್. ಆಮೇಲೆ ಅವರೇ ಬಾಯ್ಬಿಟ್ಟು ಹೇಳ್ತಾರೆ, ನೋಡಿ ಇಲ್ಲೆಲ್ಲಾರ ಜಮೀನು ತಗೊಳ್ಳಿ, ನಾನು ದುಡ್ಡು ಕೊಡ್ತೀನಿ ಅಂತ. ಒಂದು 5 ಎಕರೆ 10 ಎಕರೆನ ತಗೊಳ್ಳಿ, ನಾನು ಕೊಡ್ತೀನಿ ಅಂತ ಆವತ್ತೇ ಅಂದರು. ನನ್ನ ಅದೃಷ್ಟ ಕುಲಾಯಿಸ್ತಿತ್ತೇನೋ, ಅವತ್ತು 10 ಎಕರೆ ಇಲ್ಲೆಲ್ಲ ತೊಗೊಂಡಿದ್ದು. ಇವತ್ತು ಒಂದೊಂದು ಕುಂಟೆ ಇಲ್ಲಿ ನಿಮ್ಗೆ 15 ಲಕ್ಷ 20 ಲಕ್ಷ ಈ ಮೇಯ್ನ್ ರೋಡಲ್ಲಿ ಹೆಂಗಾಗ್ಬಿಟ್ಟಿದೆ. ನಿಮ್ಮ ಬೆಂಗಳೂರಲ್ಲಿ ಅಷ್ಟು ರೇಟ್ ಇಲ್ಲಿ ಹೆಂಗಾಗ್ಬಿಟ್ಟಿದೆ. ನಾನಾಗ ಏನು ಸುಮ್ಮನೆ ಅದೇ ಎಲ್ಲೋ ವ್ಯಾಪಾರ ಮಾಡೋದು ಸಮರ್ಲಿಲ್ಲ, ಸುಮ್ಮನೆ ಆಗ್ಬಿಟ್ಟು. ಅವರೇ ಹೇಳೋದು, ನೀವು ಹಂಗೆ ಮಾಡಿಬಿಟ್ಟು ಬಂದು ನನಗೆ ಹೇಳಿ ಸಾಕು ಅಂತ. ಆಗ ಇಲ್ಲಿ ಒಂದು ಥಿಯೇಟ್ರ್ ಇತ್ತು, ಥಿಯೇಟ್ರನ್ನ ಹಿಂಗಿದೆ ಸರ್ ಅಂತಂದು. ನೀವು ಬಂದು ನೋಡಿ ಸರ್, ನೋಡಿದ್ರೆ ನಮ್ಗೆ ಐಡಿಯಾ ಇಲ್ಲ ಸರ್, ನಾಳೆ ತೊಂದರೆ ಆಗುತ್ತೆ ಅಂತ. ಅವ್ರು ಬಂದು ನೋಡ್ಬಿಟ್ಟು ಹೇಳೋದು, ಇದನ್ನೇ ತಗೊಳ್ಳಿ ಪರವಾಗಿಲ್ಲ ಅಂತೇಳಿ ಇದನ್ನು ಅವ್ರು ತಗೊಳ್ರು. ಪೂರ್ಣ ಪ್ರಮಾಣದಲ್ಲಿ ಅವರೇ ಹಣವನ್ನು ಹಾಕಿ ತೆಗೆದುಕೊಟ್ಟು, ನಾನು ಅರಿಕೊಡೆ ಹತ್ರ ದುಡ್ಡದೇ ಅವ್ರು ಕೊಟ್ಟರು ಅನ್ನೋದು ಬೇಡ, ನೀವು ಜನಗಳ ಹತ್ರ 10 ರೂಪಾಯಿಲಿ ಎಲ್ಲರ ಹತ್ರ ಎತ್ತರಿ ಅಂದರು. ತಗೊಟ್ಬಿಟ್ರು, ಅದೇನೋ ತಗೊಟ್ರು. ಆವತ್ತಿನ ದಿವಸ 15 ಲಕ್ಷ ಅಂದರೆ ದೊಡ್ಡ ಅಮೌಂಟು 2004ರಲ್ಲಿ. ಆಗ ತಗೊಟ್ಟಾದಮೇಲೆ ನಾನು ಯಾರ್ಯಾರನ್ನೂ ಕೇಳೋಕ್ಕೆ ಪ್ರಯತ್ನ ಮಾಡದೇ ಆಗಲಿಲ್ಲ. ಆಮೇಲೆ ಹೋಗಿ ಹೇಳಿದೆ, ಒಂದು 5 ಲಾರಿ ಮರಳಾಕಿ, ನೀವು ಈ ಜಲ್ಲಿ ಹಾಕಿ ಸೈಜ್ ಹಾಕಿಸಿ, ಅದು ಕಟ್ತಾ ಇದೆ ಅನ್ನೋ ಒಂದು ಗಮನಕ್ಕೆ ಬರಲಿ, ಹಾಕಿ ಕೊಡ್ತಾರೆ ಜನ ಅಂತ ಅಂದರು. ಅದೇನೇನೋ ಮಾಡೋದನ್ನು ಕೇಳದೆ ಭಾಳ ಹಂಚ್ಕೊಳ್ಳೋನಲ್ಲ, ಬರಲಿಲ್ಲ. ಆಮೇಲೆ ಒಂದು ಸಾರಿ ಯಾಕೋ ಮನಸ್ಸಿಗೆ ಬೇಸರ ಆಗೋಯ್ತು, ಈ ಭಿಕ್ಷಾಟನೆ ಬೇಡ, ಏನೋ ಇಲ್ಲಿಗಂಟು ಮಾಡಿದೆ, ಊರಿಗೆ ಹೊರಟೋಗೋಣ ಅಂದ್ಬಿಟ್ಟು ಅವ್ರ ಹತ್ರಕ್ಕೆ ಹೋಗಿ, ನೋಡಿ ಯಾವ ಥರ ವ್ಯಕ್ತಿತ್ವ ಇದಾಗುತ್ತೆ, ವಿಕಾಸ ಆಗುತ್ತೆ ಅನ್ನೋದಕ್ಕೆ, ಸರ್ ನಾನೀಗ ಇದನ್ನು ನಿಮಗೆ ಕೊಟ್ಬಿಡ್ತೀನಿ ಸರ್, ನಾನು ಊರಿಗೆ ಹೋಗಿ ವ್ಯವಸಾಯ ಮಾಡ್ತೀನಿ ಸರ್. ಯಾಕೆ ಸರ್, ಯಾರು ಏನಂದರು ಸರ್ ಅಂದರು. ಏನಿಲ್ಲ ಸರ್, ನನ್ನ ಕೈಲಿ ಆಗಲ್ಲ ಅಂತ ನನಗೆ ಗೊತ್ತಾಯಿತು ಸರ್. ನೀವು ಕೊಟ್ಟಿರೋದು ಇದನ್ನೆಲ್ಲ ಲೈಬ್ರರಿಯಲ್ಲಿ ಕೊಡ್ತೀನಿ, ಅದು ನಂದೊಂದು ಷರತ್ತು ಏನು ಅಂದರೆ, ಅದು ಎಲ್ಲಾದರೂ ಪಬ್ಲಿಕಲ್ಲಿ ಮಾಡಿ ಸರ್. ಅವ್ರು ಮತ್ತೆ ಕೇಳಿದ್ರು, ನಾನು ಈ ಪುಸ್ತಕ ಎಲ್ಲ ತಗೊಂಡೋದ್ರೆ ನಿಮ್ಗೇನು ಅನಿಸಲ್ವಾ? ಯಾಕೆಂದರೆ ನೀವು 25-30 ವರ್ಷದಿಂದ ಮಾಡಿದ್ದೀರಿ, ನಾನು ತಗೊಂಡೋದಾಗ ನಿಮ್ಗೇನು ಅನಿಸಲ್ವ ಹೇಳಿ ಅಂತ. ಖಂಡಿತ ಅನಿಸಲ್ಲ ಸರ್, ನಾನು ಕೇಳ್ಕೊಳ್ಳೋದು ಒಂದೇ, ಪಬ್ಲಿಕ್ ಇರೋ ಜಾಗದಲ್ಲಿ ಎಲ್ಲರೂ ಮಾಡಿ ಸರ್, ಅನುಕೂಲ ಆಗಲಿ ಎಲ್ಲರಿಗೂ, ಅಷ್ಟೇ ನನ್ನ ಕೋರಿಕೆ ಅಂತು. ಆಗ ಅವರು ಒಂದೇ ಮಾತು ಹೇಳಿದ್ರು, ನಿಮ್ಮಲ್ಲಿ ಈ ಗುಣ ಬೆಳೆಸ್ಕೊಂಡಿದ್ದೀರಲ್ಲ, ನಾನಿದ್ದೀನಿ. ಇವತ್ತು ಶುಕ್ರವಾರ, ಸೋಮವಾರದಿಂದಲೇ ಅಲ್ಲಿಗೆ ಕೆಲಸ ಕೈ ಹಾಕಿಸ್ತೀನಿ, ನಾನು ಮಾಡಿಕೊಡ್ತೀನಿ, ನೀವು ಯಾರನ್ನೂ ಕೇಳೋದು ಬೇಡ, ನಿಮ್ಮ ಕೈಯಲ್ಲಿ ಆಗಲ್ಲ, ಕೇಳೋಕ್ಕೂ ಆಗಲ್ಲ ಅಂಥೇಳಿ ಶುಕ್ರವಾರ ಬಂದಿದ್ದರೆ ಸೋಮವಾರ ದಿವಸ ಇಲ್ಲಿ ಇದ್ದಕ್ಕಿದ್ದಂಗೆ ಇಟಾಚಿಗಳು ಒಂದು 20 ಜನ ಎಲ್ಲ ಸುತ್ಕೊಂಡು ಎಲ್ಲ ಬಂದು ಇದು ಮಾಡಿ, ಆ ಮಹಾನುಭಾವ ಒಂದು 10 ತಿಂಗಳಲ್ಲಿ ನನ್ನ ಲೆಕ್ಕಾಚಾರ ಒಂದು 80 ಲಕ್ಷ ಆಗಿದೆ. ಇಲ್ಲಿ ದೇವಸ್ಥಾನದಿಂದಲೂ ತರಿಸೋರು, ಅವೆಲ್ಲ ಲೆಕ್ಕ ಸಿಕ್ಕಲ್ಲ. ಅಟ್ಲೀಸ್ಟ್ 1 ಕೋಟಿ ಹತ್ತಿರ ಆಯ್ತು ಆವತ್ತೊಂದು ದಿವಸ. ಎಲ್ಲ ಮಾಡಿ ಒಂದು ದಿವಸ ಅವ್ರು ಹೇಳೋದು ಮಾತು ನನಗೆ ಮನವರಿಕೆ, ನಾನು ನೆನೆಸ್ಕೊಂಡ್ರೆ ಭಯ ಆಯ್ತದೆ. ಬನ್ನಿ ಸರ್ ಇಲ್ಲಿ ಅಂತೇಳಿ ಆ ಒಂದು ಇದರಲ್ಲಿ ಬೀರುನಲ್ಲಿ ಒಂದಷ್ಟು ಅಮೌಂಟ್, 1,000 ರೂಪಾಯಿ ಇಟ್ಬಿಟ್ಟು, ಒಂದು 5,000 ಏನೋ ಇಟ್ಬಿಟ್ಟು, ಇವತ್ತಿಂದ ನಾನು ನಿಮಗೆ ಸಿಗಲ್ಲ ಸರ್, ಇಲ್ಲಿ ನನ್ನ ಹೆಸರು ಎಲ್ಲೂ ನೀವು ಹಾಕೋಕ್ಕೆ ಕೊಡೋದು ಸರ್. ಸರ್ ಯಾಕೆ ಸರ್, ನಾನೇನು ತಪ್ಪು ಮಾಡಿದ್ದಾನು ಸರ್ ಅಂದರೆ ಅವ್ರು ಒಂದು ಮಾತು ಹೇಳಿದ್ರು, ಭಾಳ ಸರ್ ಹೇಳಿದ್ರು, ನನಗೆ ದೇವ್ರು ಬೇಕಾದಂಗೆ ಕೊಟ್ಟಿದ್ದಾನೆ, ನಿಮ್ಮದು ಕಿತ್ಕೊಳ್ಳೋ ಅವಕಾಶ ನನಗೆ ಅಂದರೆ, ನೀವು ಒಳ್ಳೆಯ ಕೆಲಸ ಮಾಡಿದಿರಿ, ಇದು ನೀವೇ ಅನುಭವಿಸಿ, ಯಾವ ಥರದ್ರಲ್ಲಿ ನನ್ನ ಹೆಸರು ಹೊರಗೆ ಬರಬಾರ್ದು ಅಂತೇಳಿ ಅಲ್ಲ ಕೊಟ್ಟು ಹೋದ್ರು ಪುಣ್ಯಾತ್ಮ. ನೋಡಿ, ಆ ನೆರಳಲ್ಲಿ ಇವತ್ತು ಕುಂತಿದ್ವಿ. ಎಲ್ಲ ಕೋಡಿಯರಿಗೆ ಬೆಳೆ ತೋರಿಸ್ತಾರೆ. ಈ ಮಹಾನುಭಾವರು ಅವ್ರು ಎದೆ ಮುಟ್ಟಿ ಹೇಳಿ, ನಾನು ಸತ್ಯವಾಗಿ ಸಂಪಾದನೆ ಮಾಡಿರೋಣ ನಂದು ಎಷ್ಟಿದೆ ಅಂತ ಅವ್ರು ಹೇಳಿ, ಒಬ್ಬ ಎಲ್ಪ್ ಮಾಡಿಲ್ಲ ಅವರ ಬಿಟ್ಟರೆ. ಅವ್ರು ಮಾಡಿದ್ರು ನನ್ನ ಹೆಸರು ಹಾಕಬೇಡಿ ಅಂತ ಹೇಳೋದ್ರು. ಇವರು ವಾಲಂಟ್ರಿಗೆ ಅವರೇ ಕೇಳ್ಕೊತಾರೆ, ನಾನು ಮಾಡ್ತೀನಿ, ನನ್ನ ಹೆಸರು ಹಾಕಿ ನಾನು ಇದು ಮಾಡಿ ಅಂತ. ಕಾಲ ಹಿಂಗಿದೆ, ಏನು ಮಾಡ್ತೀರ? ಹಾಗಾಗಿ
ಅವ್ರು ನನಗೊಂದು ಒಳ್ಳೆಯ ಅನುಕೂಲ ಮಾಡಿಕೊಟ್ರು. ಆಮೇಲೆ ಈ ಆಲ್ಮೇರೆಗಳನ್ನು ಅಷ್ಟೇ, ಆ ಕಾಲದಲ್ಲೇ 50 ಆಲ್ಮೇರೆಗಳನ್ನು ತರಿಸಿ ಇವೆಲ್ಲ ನೀಡಿಸಿ, ನೀವು ನಿಮ್ಮ ನಡವಳಿಕೆ ಹಿಂಗೆ ಬೆಳೆಸ್ಕೋಗಿ ಸರ್ ಅಂತೇಳಿ ಹೋದರು ಅಂತ ಒಂದು ಮಹಾನುಭಾವರು ಸರ್. ಒಂದು ಪುಸ್ತಕ ಪ್ರಿಂಟ್ ಮಾಡಬೇಕಾದ್ರೆ ದುಡ್ಡು ಎಷ್ಟಾಗುತ್ತೆ? ನೀವಿಷ್ಟು ಅಮೂಲ್ಯವಾದ ಪುಸ್ತಕನ ಪ್ರಿಂಟ್ ಮಾಡಬೇಕಾದ್ರೆ ಕೋಟಿಗಟ್ಟಲೆ ಹಣ ಬೇಕು. ನಿಮಗೆ 1 ಲಕ್ಷ ಇಲ್ಲದೇ ಯಾವ ಪುಸ್ತಕನೂ ಪ್ರಿಂಟ್ ಮಾಡಿ ಹೊರತರಕ್ಕಾಗಲ್ಲ ಸರ್. ಅದಾಗಲ್ಲ. ನಮಗೆ ಈಸಿಲಿ ಏನು ಆ ಕಾಲದಲ್ಲಿ ಎಲ್ಲ ಥರದಲ್ಲೂ ಬುಕ್ಸ್ಗಳು ಸಿಗ್ತಾಯಿದ್ವಲ್ಲ. ಈಗ ಆಗ ಏನು 5 ರೂಪಾಯಿ, 6 ರೂಪಾಯಿ, 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಕೊಟ್ಟರೆ ಒಂದು ಪುಸ್ತಕ ನಂದಾಗೋಗೋದು. ಅಂಥ 1,000ಕ್ಕೆ ನಾನು ಎಷ್ಟೋ ಪುಸ್ತಕಗಳು ಇಲ್ಲಿ ಬಂದೋಗೋವು. ಅವ್ರು ನನಗೆ ಖುಷಿ ಕೊಡ್ತಾಯಿತ್ತು ಆ ಥರದಲ್ಲಿ. ಅದು ಬಿಸ್ನೆಸ್ ಆಗೋಯ್ತದೆ. ಇದೇನಂದರೆ ಪಬ್ಲಿಕ್ಕಿಗೆ ಈಗ ಇವತ್ತಿನವರೆಗೂ ಇಡೀ ಭಾರತ ಅಲ್ಲ, ವಿಶ್ವದಲ್ಲಿ ಇಷ್ಟು ಪುಸ್ತಕ ಹೊಂದಿರ್ತಕ್ಕಂಥ ವ್ಯಕ್ತಿ. ಒಳಗಡೆ ನೀವೇ ನೋಡಿದ್ರಿ, ಒಳಗಡೆ ಬಂದವ್ರಿಗೆ ಎಂಟ್ರೆನ್ಸ್ ಫೀಸ್ ಇಲ್ಲ, ಇಲ್ಲಿಂದ ಹೋಗೋರಿಗಿಲ್ಲ. ಸಾಧ್ಯವಾದರೆ ಇಲ್ಲಿ ಗಂಟೆ ಈಗ ಮನೆಯವರು ಸ್ವಲ್ಪ ಅವರು ಇದನ್ನು ನೀವೇನು ಸಂಪಾದನೆ ಮಾಡಿದ್ರೆ ಇದೆಯಲ್ಲ, ಆ ಒಂದು ಅವರ ಇದು ಅಷ್ಟೇ ಟಾರ್ಗೆಟ್ ಅಷ್ಟೇ. ಜಾಸ್ತಿ ಆದಾಗ ಅದಕ್ಕೆ ವಮಿಟ್ ಆದಂಗೆ, ಊಟ ಆದಂಗೆ ಅವ್ರಿಗೀಗ ಇಷ್ಟೊತ್ತು ಕಾಲೇ ಬಂದು ನಿಮ್ಗೆ 5 ಬಾರಿ ಮಾತಾಡ್ಸೋರು, ಕಾಫಿ ಕೊಡೋರು, ಅದು ಬೇಕು ಇದು ಬೇಕು ಅನ್ನೋರು. ಏನು ಸಂಪಾದನೆ ಮಾಡಿದ್ರಿಂದ ಅಂತಾರೆ ಅವರು. ಏನು ಮಾಡ್ದಪ್ಪ ನೀನು ಪುಣ್ಯಾತ್ಮ ಅಂತಾರೆ. ಅವ್ರಿಗೆ ಗೊತ್ತಿಲ್ಲ ನಾವು ಸತ್ರೂ ನಾವು ಒಂದು ನಿಮ್ಗೇನೂ ಸಿಗೋದು ಬೇಡ, ಆದರೆ ಪಬ್ಲಿಕ್ಕಿಗೆ ಅನುಕೂಲ ಆಯ್ತಲ್ವ. ಎಷ್ಟು 1000 ಜನ ಬಂದು ಹೋಗಿದ್ದಾರೆ. ಒಬ್ಬ ಅಮೇರಿಕದ ಹೈಕೋರ್ಟ್ ಜಸ್ಟಿಸ್ ಹೇಳ್ತಾರೆ, ಬಂದು ನೋಡಿ ಬ್ಲಡಿ ಇಂಡಿಯನ್ಸ್ ಅಂತಾರೆ. ಅಯ್ಯೋ ಯಾಕಪ್ಪ ನನ್ನ ಇಂಡಿಯಾ ದೇಶ ಬೈತಿ ಅಂತ ಹೇಳ್ತಾರೆ. ಇಂಥ ಸಿರಿ ಸಂಪತ್ತು ತುಂಬಿ ತುಳುಕ್ತಾ ಇದೆ, ಯಾರು ತಿರುಗಿ ನೋಡ್ತಾ ಇಲ್ವ, ಇದು ಎಂಥ ದುರಂತ ದೇಶ ಅಂತ ಬೈತಾರೆ. ಅವರು ಹೇಳಿದ್ರು, ಐ ವಾಂಟ್ 100 years old ಆ್ಯಂಟಿಕ್ ಪೀಸ್ ಅಂತ. ಒಂದು ಬೃಹತ್ ಗಾತ್ರದ ನಿಮಗೆ ತೋರಿಸೋದಲ್ಲ, ಇದನ್ನು ತಂದು ಕೊಟ್ಟಾಗ ಅದು ಅಮೇರಿಕದ ಇತಿಹಾಸ, ಕಲೆ, ಸಂಸ್ಕೃತಿ ಎಲ್ಲನೂ ಒಳಗೊಂಡಿರ್ತಕ್ಕಂಥ ಪುಸ್ತಕ ತಂದು ಕೊಟ್ಟಾಗ ಹೇಳಿದ್ರು, ತಲೆ ಮೇಲೆ ಹೊತ್ಕೊಂಡು ಹೇಳಿದ್ರು, ನೀವೇನಾದರೂ ಅಮೇರಿಕದಲ್ಲಿ ಇದ್ದಿದ್ದರೆ ನಾವು ನಿಮ್ಮ ಭೂಮಿ ಮೇಲೆ ನಡೆಸ್ತಾ ಇರಲಿಲ್ಲ ಅಂತ ಹೋಗಿ ಬರೆದಿದ್ದಾರೆ. ಇವೆಲ್ಲ ದಾಖಲೆ ಹೇಳ್ತಾ ಇರೋದು. ಐ ಹ್ಯಾವ್ ವಿಸಿಟೆಡ್ ಆಲ್ ಓವರ್ ಇಂಡಿಯಾ ಇನ್ ದ ಇಂಪಾರ್ಟೆಂಟ್ ಪ್ಲೇಸಸ್ ಇನ್ಕ್ಲೂಡಿಂಗ್ ತಾಜ್ ಮಹಲ್. ದಿಸ್ ಲೈಬ್ರರಿ ಈಸ್ ಈಕ್ವಲ್ ಆರ್ ಬೆಟರ್ ದೆನ್ ತಾಜ್ ಮಹಲ್ ಅಂತ ಬರೀತಾರೆ. ಬರೆದವ್ರು ಹೇಳ್ತಾರೆ, ಸಾಧ್ಯವಾದ ನಾನು ಮುಂದೆ ಸಾರಿ ಬರ್ತೀನಿ ನಾನು ಅಂತ ಹೇಳ್ಬಿಟ್ಟು ಅವರು ಹೋಗ್ತಾರೆ. ಹಿಂಗೆ ಎಲ್ಲ ಬಂದಿದ್ದಾರೆ, ನೋಡೋರು ಅಷ್ಟೇ. ಇವರು ನಾಗ್ತೇಳಿ ಚಂದ್ರಶೇಖರು, ಅವರು ಚಂದ್ರಶೇಖರು ಬಂದು ಮೊದಲು ಒಂದಷ್ಟು ಪುಸ್ತಕದ ಬಗ್ಗೆ ಉಪನ್ಯಾಸಗಳು ಮಾಡೋ ಒಂದಷ್ಟು ಕೆಲಸದಲ್ಲೇ ಇದ್ದಾಗ ಅವ್ರನ್ನ ಕರ್ಕೊಬಂದಾಗ ಅವ್ರು ನೋಡ್ಬಿಟ್ಟು ಹೇಳ್ತಾರೆ, ಈಗ ನೋಡಿದ್ರೆ ಅವರಂತೂ ತಲೆ ತಿರುಗಿ ಬಿದ್ದೋಯ್ತಾರೆ. ಅವ್ರು ಹೇಳ್ತಾರೆ, ನಾನು ಪುಸ್ತಕ ಸಂಸ್ಕೃತಿ ಬಗ್ಗೆ ಮಾತಾಡೋಕ್ಕೆ ಮುಂಚಿತವಾಗಿ ಅಂಕೇಗೌಡರ ಬಗ್ಗೆ 2 ಮಾತು ಮಾತಾಡ್ತೀನಿ, ಲೈಬ್ರರಿ ಬಗ್ಗೆ ಮಾತಾಡ್ತೀನಿ ಅಂತ. ಎಲ್ಲ ದೊಡ್ಡವರೇ ಸೇರಿದ್ದು. ಮಾತಾಡಿ ಸರ್, ಹೇಳಿ ಸರ್, ನಿಮ್ಮ ಭಾಷೆಯಲ್ಲಿ ಹೇಳಿ ಸರ್ ಅಂತ. ನಾಲ್ವಡಿ ಕೃಷ್ಣರಾಜ ಒಡೆಯರ್, ಸರ್ ವಿಶ್ವೇಶ್ವರಯ್ಯ ಇಬ್ಬರೂ ಸೇರಿ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದಾರೆ. ಆ ಕನ್ನಂಬಾಡಿ ಕಟ್ಟೆಗೆ ಈಕ್ವಲ್ ಆಗಿದೆ ಈ ಪುಸ್ತಕ ಮನೆ ಅಂತ. ನೀವೇನಾದ್ರು ಅವರು ಎಲ್ಲ ಸರ್ ನಿಜ ನಮಗೆ ಆ ಭಾಷೆನ ಇದು ಮಾಡಿ ಬರಲಿಲ್ಲ ಅಂತ ಹೇಳ್ತಾರೆ. ಇದು ನಾನು ಹೇಳ್ತಾ ಇರೋದು ಏನು ನನ್ನ ಇದಕ್ಕೋಸ್ಕರ ಅಲ್ಲ, ಅವ್ರು ಹೇಳಿ ಎಲ್ಲ ಪತ್ರಿಕೆಗಳಲ್ಲಿ ಬಂದಿರೋದು, ಅವೆಲ್ಲ ದಾಖಲೆಗಳು. ಆಮೇಲೆ ಈಗ ಒಂದಲ್ಲ, ಎಲ್ಲ ಬೇಕಾದಷ್ಟು ಜನ ಬಂದರೆ. ಆಮೇಲೆ ನಮ್ಮ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ವೆಂಕಟಾಚಾರ್ಯನವರು ಬಂದಿದ್ದಾರೆ ನೋಡಿಕೆ ವಾಲಂಟ್ರಿಯಾಗಿ. ರಾಜ್ಯಪಾಲರು ಅದ್ಯಾವುದೋ ಸಿಕ್ಕಿಮು ಯಾವುದರಿಂದ ರಾಜ್ಯಪಾಲರು ಅವ್ರು ಬೆಂಗಳೂರಿಗೆ ಬಂದು ಹಿಂಗೆ ಬಂದವ್ರೆ. ಆ ಕಡೆ ಈ ಕಡೆ ಗನ್ಮನೆ ಅವ್ರು ನಿಂತಾರೆ. ನಮಗೇನದೇನು ಗೊತ್ತು, ಮಾಮೂಲಿ ಅಲ್ಲ. ಯಾರು ನಾನು ರಾಜ್ಯಪಾಲ, ಅಯ್ಯೋ ನಾನು ಎದ್ದು ಏನು ಸರ್ ತಾವು ಇಲ್ಲಿವರೆಗೆ ಬಂದಿದ್ದೀನಿ ಅಂದರೆ, ಅಯ್ಯಪ್ಪ ನಾನು ಬರದೇ ಇದ್ರೆ ತಪ್ಪಾಗೋದು, ಇದು ನೋಡೇ ನನಗೆ ಖುಷಿ, ಎಂಥ ಕೆಲಸ ಮಾಡಿಬಿಟ್ಟಿದ್ಯಪ್ಪ ಅಂತ. ಹಾಗೆ ಒಂದಲ್ಲ ಎರಡಲ್ಲ, ಬೇಕಾದರೂ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ವೆಂಕಟಾಚಾರ್ಯ ಅಂತಾರೆ, ಡೆಲ್ಲಿಲಿ ಕುಂತ್ಕೊಂಡು ಕನಸು ಕಾಣ್ತಾ ಇದ್ನಲ್ಲಪ್ಪ, ಎಂಥ ಸಾಮ್ರಾಜ್ಯ ಕಟ್ಟಿದೆ ಎಲ್ಲ ತಿಳಿಸ್ತಾರೆ. ಅವತ್ತಿಗೆ ಇವತ್ತಿಗೆ ಕಿಲ್ಸರು ಒಂದೊಂದಾದ್ಮೇಲೆ ಒಂದೊಂದು ಅಪರೂಪದವು ಒಳಗಡೆ ಸಿಗ್ತವೆ. ಅವರೇ ಚರ್ಚೆ, ಅವ್ರ ಜೊತೆಯಲ್ಲಿ ಯಾರಿದ್ರು. ಅಯ್ಯೋ ಆಗ ಅದು ಒಂದು ವಿಶೇಷ. ಅವ್ರು ಪಟ್ನ ಬಂದಾಗ ಎ ಜೆ ಸದಾಶಿವಯ್ಯನವರು ಅಂತ ಇಲ್ಲೊಂದು ಅದೇ ನೋಡಿ ಬನ್ನಿ ನೀವು ಅಂತಾರೆ. ನಾನು ಪೇಪರಲ್ಲಿ ಓದಿನ ನಡೀರಿ ಅಂತ ಬರ್ತಾರೆ. ಇಲ್ಲಿ ಒಳಗಡೆ ಬಂದರೆ ಹೊರಗಡೆ ತಹಸೀಲ್ದಾರ್ ಕಾರು, ಎ ಸಿದು, ಆಮೇಲೆ ಡಿ ಸಿದು, ಎಸ್ ಪಿದು ಎಲ್ಲ ಕಾರ್ಗಳು ಎಲ್ಲ ಒಂದು 20-25 ಡಿಪಾರ್ಟ್ಮೆಂಟ್ ಅವೆಲ್ಲ ಸುತ್ತ ನಿಂತ್ಕೊಬಿಡ್ತವೆ. ಒಳಗಡೆ ಬಂದರೆ ಅಲ್ಲಾರೋ ಒಬ್ಬ ಬಂದು ಹೇಳ್ತಾನೆ, ಮುಗೀತು ಅಂಕೇಗೌಡರ ಕತೆ, ಅಂಕೇಗೌಡರ ಇದನ್ನ ಅಲ್ಲೇ ಇದು ಸೀಸ್ ಮಾಡ್ತಾವ್ರೆ, ರೈಡ್ ಮಾಡವ್ರೆ ಅಂತ. ಬಂದು ಇವ್ರಿಗೆ ಹಂಗಂದ್ರಂತೆ, ಸರ್ಕಲ್ ಇನ್ಸ್ಪೆಕ್ಟ್ರು ಹೊರಗೆ ನಿಂತಿದ್ದಾರೆ. ಆತ ವಾಚ್ಯ ಶಬ್ದದಲ್ಲಿ ಬಡತ್ತವ, ನಿನ್ನ ಊರಲ್ಲಿರೋ ಮನುಷ್ಯನ ಬೆಲೆನೇ ನಿಮಗೆ ಗೊತ್ತಿಲ್ವಲ್ಲೋ, ಅವ್ರು ಲೈಬ್ರರಿ ನೋಡಿಗೆ ಬಂದಿರೋದು, ರೈಡ್ ಮಾಡಿಕಲ್ಲ ಹೋಗಿ ಅಂತ ಹೇಳಿ ಕಳಿಸಂತೆ.
ಹೆಂಗೆ ನೆಗೆಟಿವ್ನೇ ನಮ್ಮ ಜನಗಳ ಥಾಟು ಇರ್ತದೆ ಹೊರತು ಈಗಲೂ ಅಷ್ಟೇ ಅವ್ರಿಗೆ ಇಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ನನಗೆ ಅದೇ ಅರ್ಧ ನೋವು ವಿಷಾದ. ಭಾಳ ಪ್ರಚೋದನೆ ಕೊಡ್ತೀನಿ, ಓದಿ ಇದೋದಿ ಅದೋದಿ ಅಂತ. ಮೋದಿಯವ್ರದ್ದು 6,000 ರೂಪಾಯಿ ಪುಸ್ತಕ ಬಂತು, ಅಲ್ಲಿ ನೋಡಿದ್ರು ಇಲ್ಲೋ ಗೊತ್ತಿಲ್ಲ. ಹೋದ ತಕ್ಷಣ ತಂದೆ ನೋಡಿ. ಈಗ ನೀವು ನೋಡಿದ್ರಲ್ಲ, ಹೋಗಿ ಯಾರೋ ಒಂದು ಸೆಟ್ಟು ಇವರೋ ಹೋಗಿ ತಂದೆ. ಅವೆಲ್ಲ ವ್ಯಾಲ್ಯುಬಲ್ ಬುಕ್ಕು, ಅಮೂಲ್ಯವಾದವು ಯಾವ ಬೇಕಾದವು. ಇಂಥ ಪುಸ್ತಕಗಳಲ್ಲಿ ಲಕ್ಷಾಂತರ ಪುಸ್ತಕಗಳಿವೆ, ಸಾವಿರ ಅಲ್ಲ, ಅಪರೂಪದ ಪುಸ್ತಕಗಳಿವೆ. ನಿಮಗೆ ಒಂದಷ್ಟು ಕಿತ್ತರೆ ಸಾಕು. ನಾನೇ ಉದ್ದೇಶವಾಗಿ ಕೆಲವನ್ನೆಲ್ಲ ಹಾಕಿದ್ದೀನಿ. ಜೊತೆಗೆ ಏನು ಅಂದರೆ ಇಲ್ಲಿ ಹೆಂಗಂದ್ರೆ ಏನಿರ್ಬೋದು ಈ ಲೈಬ್ರರಿಲಿ ಅಂದರೆ ಅಂಥದ್ದೇ ಇದೆ. ನಿಮಗೆ ಭಗವದ್ಗೀತೆ ಅಂದರೆ 2,500 ಭಗವದ್ಗೀತೆ ಇದೆ. 2,500 ಕಮ್ಮಿ ಇಲ್ಲ, ಇನ್ನೂ ಜಾಸ್ತಿ ಇದೆ. ಗಾಂಧೀಜಿ ಬಗ್ಗೆ ನೀವು ತಾವು ನೋಡ್ತಾ ಇದ್ದೀರಿ, 2,500 ಗಾಂಧೀಜಿ ಬಗ್ಗೆ ಇದೆ. ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ನಿಮಗೆಲ್ಲ ರಾಮಾಯಣನ ಈಗ ಪ್ರದರ್ಶನಕ್ಕಿಟ್ಟೆ. ನಮ್ಮ ಇದರ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಆದಾಗ ನಾನೇನು ಮಾಡೋದು ಈ ಗ್ರಂಥಾಲಯದಿಂದ ನನ್ನ ಕೊಡುಗೆ ಏನು ಅಂತ ನನ್ನ ಮನಸ್ಸಿಗೆ ಬಂದಾಗ ಎಲ್ಲ ಕಡೆ ಸರ್ಚ್ ಮಾಡಿ ಹುಡುಕಿ ಪ್ರತಿಯೊಂದು ಮಾಡಿ 3,000 ರಾಮಾಯಣಗಳನ್ನು ಪ್ರದರ್ಶನಕ್ಕಿಟ್ಟೆ. ಎಲ್ಲ ಬಂದವರು ಭಾಳ ಖುಷಿಪಟ್ಟರು. ಎಲ್ಲ ಒಂದು ರಾಮಾಯಣ ಅಂದರೆ ಬರೀ ಕಾವ್ಯ ಒಂದೇ ಅಲ್ಲ, ರಾಮಾಯಣ, ಗದ್ಯ ರಾಮಾಯಣ, ವಿಮರ್ಶೆಗಳು, ಸಂಬಂಧಪಟ್ಟ ಏನಿವೆ ಎಲ್ಲನೂ ಪ್ರದರ್ಶನಕ್ಕೆ ಇಟ್ಟಿದ್ದೆ. ಅದು ಸರಿಯಾಗಿ ನಮ್ಮವರು ನಮ್ಮ ಮಾಧ್ಯಮ ಮಿತ್ರರದು ಒಂದೇನು ಅಂದರೆ ನನಗೆ ಎಲ್ಲ ಥರ ಸಹಕಾರನೂ ಕೊಟ್ಟಿದ್ದಾರೆ. ಯಾರು ನನ್ನಿಂದ 5 ರೂಪಾಯಿನ ಎಕ್ಸ್ಪೆಕ್ಟ್ ಅಯ್ಯೋ ಸಾರ್ ನಿಮ್ಗೆ ಏನು ಬೇಕು ನಾವು ಹೇಳಿ ಅಂತ ಮಾಡಿದ್ದಾರೆ, ಅವೆಲ್ಲ ಮಾಡಿದ್ದಾರೆ. ನಾನು ಅದು ಇನ್ ಟೈಮ್ಗೆ ಒಂದು ವಾರ ಮುಂಚಿತವಾಗಿ ಮಾಡಬೇಕಾಯ್ತಂತೆ. ಅವ್ರ ಪ್ರೋಗ್ರಾಮ್ ಎಲ್ಲ ಅಳವಡಿಸ್ಕೊಬಿಟ್ಟಿದ್ದು, ಅದನ್ನು ಸ್ವಲ್ಪ ಸಿಂಪಲ್ ಮಾಡಿದ್ರು ಅಷ್ಟೇ. ಅದನ್ನು ನೋಡಿ ಕೆಲವು ಕಡೆ ಕಾಮೆಂಟ್ಸ್ ಮಾಡೋದು, ಹಿಂಗೂ ಇದೆಯಾ ಜಗತ್ತು ಅಂತ. 3,000 ರಾಮಾಯಣ ಎಲ್ಲಿ ಸಾಧ್ಯ ಒಂದು ತಲೆಮಾರಿಗೆ? ಈಗ ಎಲ್ಲ ಇದ್ರಲ್ಲೂ. ಆಮೇಲೆ ನಿಮಗೆ ಯಾವುದು ಕ್ರೈಸ್ತ ಸಾಹಿತ್ಯ ಅಂದರೆ ನಿಮಗೆ 1,000ಕ್ಕೂ ಅಧಿಕ ಬೈಬಲ್ಗಳಿವೆ. 1,000 ಬೈಬಲು, 5,000 ಕ್ರೈಸ್ತ ಸಾಹಿತ್ಯ ಇದೆ. ಮಾಮಡನ ಸಾಹಿತ್ಯ ಅಂದರೆ ಮೂಗ ಮುರಿತಾರೆ. 100 ಕುರಾನ್ ಇದೆ. ಪಾರ್ಸಿ ಬುಕ್ಗಳು, ಉರ್ದು ಬುಕ್ಗಳಿವೆ. ಎಲ್ಲವೂ ಹಿಂಗೆ ಒಂದಲ್ಲ ಎರಡಲ್ಲ ಎಲ್ಲ ಥರದ ಬುಕ್ಸ್ಗಳು ಇಲ್ಲಿ ದೊರಕ್ತವೆ. ಈಗ ತಾವು ನೋಡಿದ್ರಿ ಕಾಯಿನ್ಸ್ ಅಂತಂದರೆ ನನಗೆ ಹೇಳಿದ್ರು 1 ಕೋಟಿ ಕೊಡ್ತೀನಿ ಕೊಡಿ ಇಲ್ಲೇ ನಾವು ಅಂತಂದರು. ಅಪ್ಪ ನಿಮ್ಮ ಕೋಟಿನೂ ಬೇಡ ಏನು ಬೇಡ. ಅವ್ರು ಒಂದು ಮಾತು ಹೇಳಿದ್ರು, ನೀವು ಚಿಂದ ಮೆಟ್ಲತ್ಗೆ ಹೋಗಿ ಗಂಜಿ ಕುಡಿತಾ ಇದ್ದೀರಿ, ನಿಮ್ಮ ಮನೆ ಬರ ಅಂತ. ಆಯಿತು ನಡಿಯಪ್ಪ ಅಂತ. ಏಕೆಂದರೆ ನನ್ನ ಉದ್ದೇಶ ಒಂದೇ ಒಂದು, ಏನಂದರೆ ಅದು ಮುಂದಿನ ತಲೆಮಾರಿಗೆ ನಮ್ಮ ಜನಕ್ಕೆ ಸಾಗಿಸ್ಬೇಕು ಅಂತ. ಈಗಿನ ತಲೆಮಾರು ಜನಗಳೇ ಹಿಂದೆ ಇದ್ದ ನಾಣ್ಯಗಳು ನೋಡಿ ಆಶ್ಚರ್ಯಪಡ್ತಾರೆ. ಅಲ್ಲಿ 2 ತಲೆಮಾರು ಕಳೆದ್ರೆ ಅವ್ರು ಎಷ್ಟು ಆಶ್ಚರ್ಯ ಪಡ್ಬೋದು. ಇದು ನನ್ನ ಒಂದು ಉದ್ದೇಶ. ಆಮೇಲೆ ಅವೆಲ್ಲ ನಮ್ಮ ಸಾಮಾನ್ಯರಿಗೆ ದೊರಕಲಿ, ಪ್ರತಿಯೊಬ್ಬರು ಪುಸ್ತಕ ಹಿಡಿದು ಅದನ್ನ ಎಂಜಾಯ್ ಮಾಡಲಿ, ಓದಲಿ, ಅದು ನನ್ನ ಒಂದಿದು. ಈ ಕಾಲ ಅವ್ರಿಗೇನು ಹೇಳಿದ್ರೆ ಈ ಮೊಬೈಲ್ದೇ ಹೇಳ್ತಾರೆ ಅಲ್ಲ, ಅದು ಒಂದು ಸಾಧನ, ಇದು ಒಂದು ಸಾಧನ. ನಾವು ಮೂಲ ಕೃತಿ ಇಟ್ಕೊಂಡು ಓದುವ ಆನಂದ ಇದು ಅದರಲ್ಲಿ ಬರೋಲ್ಲ, ಅವರಿಗೆ ಅದು ಅರಿವಾಗಲ್ಲ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಒಂದು ಏನು ಬೆಳೆದು ಬಂದಿದೆ ಅಂದರೆ, ಒಂದು ಊರು ಅಂದಮೇಲೆ ಒಂದು ದೇವಸ್ಥಾನ ಕಟ್ಟಬೇಕು. ಆ ದೇವಸ್ಥಾನ ಅಂದರೆ ಅತಿ ದೊಡ್ಡದಾಗಿರಬೇಕು ಅಂತ. ನಮ್ಮ ಸಾಂಸ್ಕೃತಿಕ ಕೇಂದ್ರ ದೇವಸ್ಥಾನ ಇರಬೇಕು. ಅದು ಎಷ್ಟಿರಬೇಕು, ಊರಿಗೆ ತಕ್ಕಂಥ ದೇವಸ್ಥಾನ ಇರಬೇಕು. ಅದೇ ದುಡ್ಡನ್ನು ನೀವು ಒಂದು ಗ್ರಂಥಾಲಯಕ್ಕೆ ಇನ್ವೆಸ್ಟ್ ಮಾಡಿ ನೋಡಿ. ನೀವು ಗ್ರಂಥಾಲಯ ಕಟ್ಟಿದ್ರೆ ನಿಮಗೆ ವಿದ್ಯಾವಂತರು ಉಟ್ಕೊಳ್ತಾರೆ, ಪಂಡಿತರು ಉಟ್ಕೊಳ್ತಾರೆ, ದೊಡ್ಡ ದೊಡ್ಡ ಮೇಧಾವಿಗಳಾಗ್ತಾರೆ, ಸೈನ್ಟಿಸ್ಟ್ ಆಗ್ತಾರೆ. ಜಗತ್ತಿನಲ್ಲಿ ಏನು ಜ್ಞಾನ ಎಲ್ಲವನ್ನೂ ಅಲ್ಲಿ ಪಡೆಯಬೋದು ಮಕ್ಕಳನ್ನ ಅಲ್ಲಿ ಹುರಿದುಂಬಿಸಿದ್ರೆ. ನೀವು ದೇವಸ್ಥಾನ ಯಾತಕ್ಕೆ ಅಂತಂದರೆ, ನಮಗೆ ಅಹಂಕಾರ ಬರ್ದಂಗೆ ಹೋಗಿ ಆ ದೇವ್ರ ದರ್ಶನ ಮಾಡಿ 5 ನಿಮಿಷ ಪ್ರಾರ್ಥನೆ ಮಾಡಿ ಬರಲಿಕ್ಕೆ. ನಾವು ಕಾಲನೂ ಕಳೆದು ನಮ್ಮ ಏನು ಜ್ಞಾನದೇ ಆ ಜ್ಞಾನನೇ ಅಜ್ಞಾನ ಮಾಡ್ಕೊಳ್ತಾ ಕುಂತಿದ್ವಿ. ದೇವಸ್ಥಾನಗಳು ಹಾಗೇ ಆಗಿರೋದು ಎಲ್ಲ. ಅದನ್ನು ಬೇರೆ ಇದರಲ್ಲಿ ದೇವಸ್ಥಾನ ಇರಬೇಕು, ಅದು ಬೇಡ ಅಂತ ಯಾರೂ ಹೇಳಲ್ಲ. ಏಕೆಂದರೆ ನಾವೆಲ್ಲ ಆ ಒಂದು ಭಾವನೆ ಧಾರ್ಮಿಕವಾಗಿ ಇಟ್ಕೊಳ್ದೇ ಅಲ್ಲೋಲ ಕಲ್ಲವಾಗುತ್ತೆ ಭೂಮಿ. ಅದು ಎಷ್ಟಿರಬೇಕು ಅಷ್ಟಿರಬೇಕು. ಈಗ ನೋಡಿ, ದೇವಸ್ಥಾನ ಕಟ್ಟೋಕ್ಕೆ ಅಂದರೆ ಯಾರು ಎಷ್ಟೆಲ್ಲ ದುಡ್ಡು ಕೊಡ್ತಾರೆ. ಇದೇ ನೋಡಿ ಗ್ರಂಥಾಲಯ ಕಟ್ಟಿಕೆ ಓದ್ಬೋದು. ನಾನು ಹೇಳಿದೆ, ನಿಮ್ಮ ಮಕ್ಕಳ ಹೆಸರು ಒಂದು ಇದು ಕೊಟ್ಟರು ಮಾರಾಯ, ನಿಮ್ಮ ಹೆಸರು ಶಾಶ್ವತಗೊಳ್ಳುತ್ತೆ ಅಂದರೆ 5 ರೂಪಾಯಿ ಕೊಡೋಲ್ಲ. ಇನ್ನೂ ಮುಂದುವರೆದು ಹೇಳ್ತೀನಿ, ಇಲ್ಲಿ ಒಂದು ಇಟ್ಟಿರೋ ಗೋಲ್ಕೋಕ್ಕೆ ಅವ್ರು 6 ತಿಂಗಳಾದರೂ 5 ರೂಪಾಯಿ ಹಾಕಿಕ್ಕಿಲ್ಲ. ಅಲ್ಲಿ ಯಾರೋ ಮೇಲ್ಕೋಟೆಗೆ ಹೋಗ್ತಾಯಿದ್ರು ಯಾರೋ ಒಬ್ಬರು, ಇಲ್ಲಿಂದ ಹೋದ್ರು. ಆ ಕಡೆಯಿಂದ ಬಂದಾಗ ಅವರು ಡ್ರೈವರ್ ಹೇಳ್ತಿರು, ಸರ್ ಈ ಮುಂಡೆ ಮಗ ಕೈನ ಕಪ್ಪನೇ ತೆಗೆದಿದ್ದು ದೇವ್ರಿಗೆ ಕೊಟ್ಟ ಸರ್, ಇಲ್ಲ 5 ರೂಪಾಯಿ ಹಾಕಿ ಹಿಂದೆ ಮುಂದೆ ನೋಡ್ತಾನೆ ನೋಡಿ ಸರ್ ಅಂತ ಆ ಡ್ರೈವರ್ ಹೇಳ್ತಾಯಿದ್ರು. ಅವ್ರವ್ರ ಭಾವನೆಗಳು ಅವ್ರವ್ರು ಇದು ನಾವಿದು ಸರಿಗ. ಅದು ವರ್ಲ್ಡ್ ರೆಕಾರ್ಡ್ ಆದಾಗ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ, ಅಲ್ಲಿ 15 ಲಕ್ಷ ಅಂತ ಹೇಳಿದ್ದಾರೆ. ಇಲ್ಲಿ ನಿಮ್ಮ 30 ಲಕ್ಷ ಪುಸ್ತಕ ಬೇಕು, ನೀವು ನೋಡಿದ್ರಲ್ಲ ಹೊರಗಡೆ 30 ಲಕ್ಷ ಪುಸ್ತಕ ಬೇಕಾದ್ರೆ ಕೊಡ್ಬೋದು. ಒಂದು ಸಿಂಪಲ್ ಇದೆ ಅಂದರೆ ನಿಮ್ಗೆ 2 ಲಕ್ಷ ಪುಸ್ತಕ ಪ್ರಿಂಟ್ ಮಾಡಿ ಒಂಥರ ಗುಡ್ಡೆ ಹಾಕಿರ್ತಾರೆ. ಇಲ್ಲಿ ಎಷ್ಟಿರಬೇಕು ಅಂತ ನೀವೇ ಊಹೆ ಮಾಡಿ.
ಅಷ್ಟಿದೆ. ನಮ್ಮ ಸಂಖ್ಯೆ ಒಂದು 20-25 ಲಕ್ಷ ಅದೇ. ಒಂದು ರಂಗೋಲಿ ಬುಕ್ಕು, ಒಂದು ಮಗ್ಗಿ ಪುಸ್ತಕ ಅಲ್ಲಿಂದ ಶುರುವಾದರೆ ನೋಬಲ್ ಪ್ರಶಸ್ತಿ ವಿಜೇತರ ಸಮಗ್ರ ಕೃತಿಗಳೆಲ್ಲ ಇಲ್ಲಿವೆ ನೋಡಿ. ಇಲ್ಲೇ ನಿಮ್ಗೆ ಎಲ್ಲ ಭಾಷೆ ಪುಸ್ತಕಗಳು ಇವೆ, ಎಲ್ಲ ಭಾಷೆಗೂ ಇವೆ. ಕನ್ನಡ, ಹಿಂದಿ, ಇಂಗ್ಲೀಷು, ತಮಿಳು, ತೆಲುಗು, ಮರಾಠಿ, ಬಂಗಾಳಿ, ರಷ್ಯನ್ ಭಾಷೆ, ಚೀನಿ ಭಾಷೆ. ಯಾರು ಕೇಳಿದ್ರು ರೀ ಹಿಂಗೆ ಪುಂಕ ಹೇಳಿದ್ರು, ತೋರಿಸ್ರಿ ಚೀನಿ ಭಾಷೆ ಎಷ್ಟಿದು? 800 ಅದೇಪ್ಪ, ತೋರಿಸ್ರಿ ತಗಪ್ಪ ನೋಡಪ್ಪ ಅಂದ್ರೆ ಅಯ್ಯೋ ದೇವ್ರೇ ಹೋದು ಎಲ್ಲ ಇದೆ. ಆದರೆ ಒಂದೇನು ಅಂದರೆ ನಮಗೆ ಮ್ಯಾಕ್ಸಿಮಮ್ ಇರೋದು ಕನ್ನಡ, ಇಂಗ್ಲೀಷ್ ಎರಡರಲ್ಲಿ ಭಾಷೆ ಇದೆ. ಏಕೆಂದರೆ ಜಾಸ್ತಿ ಬಳಕೆ ಆಗೋದು ವಿಶ್ವದಲ್ಲಿ ಅವೇ ಆದ್ದರಿಂದ ಅವಿವೆ. ಬಾಕಿವೆಲ್ಲ ಈಗ ಒಂದು ತಮಿಳು ಅಂದರೆ ಒಂದು 3,000 ಬರುತ್ತೆ, ತೆಲುಗು ಅಂದರೆ ಒಂದು 4,000 ಬರುತ್ತೆ. ಹೀಗೆ ಬೇರೆ ಬೇರೆ ಭಾಷೆ ಎಲ್ಲ ಬರ್ತದೆ. ನೀವು ಇಷ್ಟೊಂದು ದೊಡ್ಡ ಲೈಬ್ರರಿ ಒಳಗೆ ನನ್ನ ಅನುಭವ ಹೇಳ್ತೀನಿ. ಸುಮಾರು ಪುಸ್ತಕಗಳು ದೊಡ್ಡವ್ರು ಬಂದವರು ಕಂಕ್ಳಿಗೆ ಹಾಕೋಯ್ತಾರೆ. ಇನ್ನು ಆ ಪುಸ್ತಕ ಹುಡುಕಿಗೆ 6 ವರ್ಷ ಬೇಕು. ಒಂದು ದೊಡ್ಡ ಲೈಬ್ರರಿಲಿ ಕನಿಷ್ಠ ಅಂದರೆ 5 ಕಾಪಿ ಇರಬೇಕು. ಕಾರಣ ಅಷ್ಟೇ, ಯಾಕಂದ್ರೆ ಸುಮಾರು ಈಗ ಒಂದು 4-5 ದಿವಸದಿಂದ ಸುಮಾರು ಒಳ್ಳೊಳ್ಳೆ ಬುಕ್ಗಳೇ ಹೊಂಟೋದು. ಅವ್ರು ಏನು ತಗೊಂಡು ಓದ್ಕೊಡ್ತೀನಿ. ಈಗ DC ಬಂದರು ಒಂದು ಸಾರಿ ಅಂಕೇಗೌಡರು, ನಾನು ಭಾಳ ಕಾಲದಿಂದ ಹುಡ್ತಾ ಇದ್ದೆ ಕಣ್ರಿ, ನೀವು ಆ ಪುಸ್ತಕ ಸಿಗ್ತಾ ಇರಲಿಲ್ಲ ಕಣ್ರಿ. ತಗೊಳ್ಳೋ, ಇನ್ನು ನನ್ನೇನು ಕೇಳಿ ತಗೊಳ್ಳೋ, ಎಲ್ಲ ಇದು ಮಾಡಿ ಜೆರಾಕ್ಸ್ ಮಾಡ್ಕೊಂಡು ತಂದು ಕೊಟ್ಬಿಡೋ ಅಂತಾರೆ. ತಂದು ಕೊಡ್ತಾರ? ಇಲ್ಲ. ಅವು ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಈಗ ನಾನು ನಿಸ್ಪೃಹತೆಯಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗೊಂದೆರಡು ಪುಸ್ತಕ ಯಾರೋ ಬೇಕು ಅಂದಾಗ ಅದರ ಮೌಲ್ಯ ಅವ್ರು ಕೊಡ್ತಾರಲ್ವ, ನನಗೇನಾಗುತ್ತೆ ಆಗ? ಇಲ್ಲಿ ಖರ್ಚಿಗಾಗಲ್ವಾ? ಈಗ 3-4 ಪ್ರತಿ ಇದ್ದಾಗ ನಾನೇನು ಕಳ್ಕೊಳ್ಳಲ್ಲ, ಅದೇ ಜಾಗ ಅದೇ ಇದು. ಆಮೇಲೆ ಬೇರೆಯವ್ರಿಗೆ ಹೆಲ್ಪ್ ಆದಂಗೆ ಆಗುತ್ತೆ. ಈಗ KS ಮಾಡೋರು ಬಂದು ಅವ್ರು ಹೇಳೋದು, ಸರ್ ನಾವು ಇಲ್ಲಿ ಓದುವಷ್ಟು ಟೈಮ್ ಇಲ್ಲ ಸರ್, ದಯವಿಟ್ಟು ಸಹಕರಿಸಿ ಸರ್ ಅಂತಾರೆ. ಒಂದು 2-3 ಪುಸ್ತಕ ಇದ್ದಾಗ ನನಗೆ ಖರ್ಚಿಗೆ ಹಣ ಆಯಿತು, ಅವ್ರಿಗೆ ಪುಸ್ತಕ ಆಯಿತು. ಅದಕ್ಕಾಗಿ ಸಪ್ರೇಟ್ ನಾನೇನು ಮಾಡಬೇಕಾಗಿರಲ್ಲ. ಅದರಿಂದ ಬೇರೆ ಬೇರೆ ಪರ್ಪಸ್ಗೂ ಅನುಕೂಲ ಆಗುತ್ತೆ. ಈಗ ವರ್ಷಕ್ಕೊಂದು ಸಾರಿ ಅರಮನೆ ಮೈದಾನದಲ್ಲಿ ನಡೀತಿತ್ತು, ನೀವು ಅಟೆಂಡ್ ಮಾಡಿದ್ದೀರಿ ಅಂತ ತಿಳ್ಕೊಳ್ತೀನಿ. ಈಗ ಒಂದು 2-3 ವರ್ಷದಿಂದ ನಿಂತೋಯ್ತು ಇವ್ರು ಬಂದಮೇಲೆ. ಕೊನೆಯ 3 ದಿವಸ ಯಾರು ನಮ್ಮ ಕಂಪ್ಯೂಟರ್ ಸಹಕಾರಗಳೆಲ್ಲ ಇದ್ದಾರೆ, ಎಲ್ಲ ತುಂಬೋಗಿದಾರ ಸರ್ ಜನ. 3 ದಿನ ಪುಸ್ತಕ ತಗೊಳ್ಳೋಕ್ಕೆ ಆಯ್ತಿರ್ಲಿಲ್ಲ, ಅಷ್ಟು ತುಂಬೋಗೋದು. ಯಾಕೆ ಅವ್ರು ತುಂಬ್ತಾರೆ? ಅವ್ರಿಗೆಲ್ಲ ಜ್ಞಾನ ಇಲ್ವಾ? ಅದರಿಂದ ಪುಸ್ತಕ ಸಂಸ್ಕೃತಿ ಹೋಗಲ್ಲ ಸರ್, ಪ್ರತಿಯೊಬ್ಬರಿಗೂ ಅದು ಇದ್ದೇ ಇದೆ. ಬಟ್ ಏನಂದರೆ ಇದು ತಾತ್ಕಾಲಿಕವಾಗಿ ಅದು ಇದಾಗುತ್ತೆ ಹೊರತು. ಆಮೇಲೆ ನಾವು ಇನ್ನೊಂದು ತಿಳ್ಕೊಬೇಕು, ಅದೇಗೋ ಇದು ಒಂದು ಓದೋ ಸಂಸ್ಕೃತಿನೂ ಅದು ಅದೊಂದು ಭಾಗ ಅಂದರೆ ಇದೊಂದು ಭಾಗ. ಆಗ ನಾವು ಅದನ್ನು ಗಳಿಸ್ಬೇಕಷ್ಟೆ, ಎಂದೂ ಹೋಗಿಲ್ಲ. ಆಮೇಲೆ ನಿಮಗೆ ಸಂಶೋಧನೆ ಮಾಡೋರಿಗೆ, ಕಾಂಪಿಟೇಟಿವ್ ಎಕ್ಸಾಮ್ನವ್ರಿಗೆ, ಈಗ ನೀವು ಸುಮ್ಮನೆ ಹಿಂಗೆ ಅನ್ಕೊ ಹೋಗ್ಬೋದ ಸರ್, ನೀವು ತೆಗ್ದು ಇದು ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಯಾವ ಬೇಕು. ಆಮೇಲೆ ಇವು ಬೇರೆ ಬೇರೆ ಇವ್ರುಗಳಿಗೆ ಎಕ್ಸಾಮ್ಗಳಲ್ಲಿ ಅವ್ರು ಇದು ಮಾಡ್ತಾರಲ್ಲ, ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಗೆ ಅವ್ರಿಗೆ ಬೇಕೇ ಬೇಕು. ಈಗೆಲ್ಲ ಬರ್ತಿರಲ್ಲ, ಅವರೆಲ್ಲ ಬಂದಿರು ಬಳಸ್ಕೊತಾರಲ್ಲ. ಈಗ ನಮ್ಮಲ್ಲಿ ಬಳಸ್ಕೊಳ್ಳೋಕ್ಕೆ ಬರೋರು ಮೈಸೂರು ಯೂನಿವರ್ಸಿಟಿ ಬರ್ತಾರೆ, ಬೆಂಗಳೂರು ಯೂನಿವರ್ಸಿಟಿ ಬರ್ತಾರೆ, ಹಂಪಿ ಯೂನಿವರ್ಸಿಟಿ ಬರ್ತಾರೆ. ಅವ್ರು ಹೇಳೇ ಕಳಿಸ್ತಾರೆ, ಇಲ್ಲಿ ಯಾಕೆ ಪೇಚಡಿ ಹೋಗೋ ಅಲ್ಲಿಗೆ ಅಂತಾರೆ. ಆಮೇಲೆ ಕುವೆಂಪು ಯೂನಿವರ್ಸಿಟಿ ಬರ್ತಾರೆ, ತುಮಕೂರು ಯೂನಿವರ್ಸಿಟಿ ಬರ್ತಾರೆ, ಎಲ್ಲ ಇಲ್ಲೇ ಬಂದು ಇದು ಮಾಡ್ತಾರೆ. ನನಗೆ ಇವತ್ತು ಕೈಗೆ ಒಂದು 10,000 ಸಿಕ್ಕಿದ್ರೆ 5,000 ತೆಗೆದಿಟ್ಬಿಡ್ತೀನಿ ಪುಸ್ತಕಕ್ಕೆ, ಖರೀದಿ ಮಾಡೋದಕ್ಕಾಯ್ತು. ಖರೀದಿ ಮಾಡಿಕ್ಕೆ, ಅದನ್ನು ಹೊಂದಿಸಲಿಕ್ಕೆ, ಜೋಡಿಸಿಡಲಿಕ್ಕೆ. ನೋಡಿ, ನೀವೀಗ ಇಷ್ಟೊತ್ತವರೆಗೆ ನೋಡಿದ್ರಲ್ಲ, ಕನಿಷ್ಠ ಅಂದರೆ 5-6 ಬಿಲ್ಡಿಂಗ್ ಆದರೆ ಇವನ್ನ ಹೊಂದಿಸಿರ್ಬೋದು. ಅದ್ಯಾಕೆ ಹಂಗಾಗಲ್ಲ ಅಂತಂದರೆ, ನಿಮಗೆ ಪ್ಲೇಸ್ ಇಲ್ಲದೇ ಏನೂ ಮಾಡೋಕ್ಕಾಗಲ್ಲ. ಈಗ ನೀವು ಭಗವದ್ಗೀತೆ ತೆಗಿತೀರಿ, ಈಗ ಇವನು ಭಾಳ ಈಸಿಯಿಂದ ಡಿವೈಡ್ ಮಾಡೋದು. ಮೊದಲು ಏನು ಮಾಡಬೇಕು? ಆಲ್ಮೇರೆ ಬೇಕು, 1,000 ಆಲ್ಮೇರೆ ಬೇಕು. ಆಲ್ಮೇರೆ ಮೇಲೆ ಪೂರ್ತಿ ಸಬ್ಜೆಕ್ಟ್ ಹಾಕೊಂಡು ಹೋಗಬೇಕು, ಅದಕ್ಕೊಂದು ನಂಬರ್ ಕೊಡಬೇಕು. ಜೋಡ್ಸೋನ್ಗೆ ಅವ್ನಿಗೆ ಹೇಳ್ಬೇಕು, ಇದಿಷ್ಟನೇ ಆಲ್ಮೇರಕ್ಕೆ ಹಾಕಪ್ಪ ಅಂತ. ಎಲ್ಲ ಪೂರ್ತಿ ಹಾಕೊಂಡು ಹೋಗ್ತಾನೆ. ಕೊನೆಯಲ್ಲಿ ಅದನ್ನು ತಗೊಂಡು ಸಬ್ ಡಿವಿಷನ್ ಮಾಡಿ ಕುಂಡ್ರು ಸರ್ ಕ್ಲೀನಾಗಿ ಕುಂತ್ಕೊಳ್ತವೆ. ನೀವು ಜಾಗವೇ ಇಲ್ವಲ್ಲ, ಎಲ್ಲಿ ಹಾಕ್ತೀರಿ ನೋಡಿ. ಎಲ್ಲ ನೀವು ಇಲ್ಲಿಂದ ತೆಗೆದಾಗ ಅಲ್ಲಿ ಹಾಕಿದ್ರೆ, ಅಲ್ಲಿಂದ ತೆಗೆದು ಇಲ್ಲಿ ಹಾಕಿದ್ರೆ, ಎಲ್ಲಿ ಹಾಕಿದ್ರು ಆ ಕಡೆ ಈ ಕಡೆ ಎಲ್ಲ ತಿರ್ಗೋ ಬದಲಾವಣೆ. ಈಗಾಗಲೇ 3-4 ಸಾರಿ ಮಾಡಾಗಿದೆ. ನಿಮಗೆ ತೋರಿಸ್ತೀನಿ, ನಾವೇ ಮಾಡಿದ್ವಿ, ಬರೋಲ್ಲ. ಅವ್ನು ಪುಸ್ತಕ ತಗೊಳ್ಳೋನು ಏನು ಮಾಡ್ತಾನೆ ಗೊತ್ತಾ? ಅವ್ನು ಏನು ತಗೊಂಡು ಜಾಗಕ್ಕೆ ತಂದು ಯಾರೂ ಇಡೋಲ್ಲ. ಎಲ್ಲದೆಲ್ಲ ಅಷ್ಟನ್ನ ಇಷ್ಟು ತರ್ತಾರೆ, ಇಲ್ಲಿ ಹಾಕ್ತಾರೆ, ಹೊರ್ಟೋಗ್ತಾರೆ. ಯಾರು ಇಲ್ಲಿ ನೋಡೋರು? ಒಬ್ಬರು ಇಲ್ವಲ್ಲ. ತಾಂತ್ರಿಕವಾದ ತೊಂದರೆಗಳಿವೆ, ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಬಿಲ್ಡಿಂಗ್ಗಳಾಗಬೇಕು. ಬಿಲ್ಡಿಂಗ್ ಆದಮೇಲೆ ಆಲ್ಮೇರೆಗಳು ಬರಬೇಕು. ಆಲ್ಮೇರೆಗಳು ಬಂದಮೇಲೆ ರ್ಯಾಕ್ ಬರಬೇಕು. ರ್ಯಾಕು ಯಾವಾಗಂದರೆ ಅವಾಗ ಬಳಸ್ಕೊಳ್ಳೋರಿಗೆ ರ್ಯಾಕು. ಅಮೂಲ್ಯವಾದ ಪುಸ್ತಕಗಳನ್ನೆಲ್ಲ ನಾವು ಆಲ್ಮೇರೆಯಲ್ಲಿ ಸಂಗ್ರಹಿಸಬೇಕು. ಹಂಗಾದಾಗ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಹೇಳ್ತೀನಿ, ನಿಮಗೆ ಒಬ್ಬ ವ್ಯಕ್ತಿ
ನೀವು ಕಾಂಗ್ರೆಸ್ ಲೈಬ್ರರಿ ಅಮೇರಿಕ ಹೇಳ್ಬೋದು, ಚೀನಾದವ್ರು ಹೇಳ್ಬೋದು, ಯಾರು ಹೇಳ್ಬೋದು. ಒಬ್ಬ ವ್ಯಕ್ತಿ ಅವನು ಯಾವನೂ ಪ್ರಪಂಚದಲ್ಲಿ ಈ ಕೆಲಸವನ್ನು ಮಾಡೋಕ್ಕಾಗಿಲ್ಲ, ಆಗೋದು ಇಲ್ಲ. ಯಾರೋ ಒಂದು ಚೀನಾದಲ್ಲಿ ಒಂದು ಘಟಿಕೋತ್ಸವ ನಡೀತಾ ಇತ್ತಂತೆ. ನಮ್ಮ ಫ್ರೆಂಡನ ಮಗನೇ ಅಲ್ಲಿ ಡಾಕ್ಟ್ರ್ ಓದ್ತಾ ಇದ್ದ. ಅದೇ ಹೇಳಲೇಬೇಕು ನಿಮಗೆ. ಆ ಘಟಿಕೋತ್ಸವ ನಡೀತಾ ಇದ್ದಾಗ ಯಾರು ಅವರು ಭಾಷಣ ಬಂದಂಥ ಸರ್ಕಾರದ ಅಧಿಕಾರಿ ಹೇಳಿದಂತೆ, ಮನುಷ್ಯ ಏನೇ ಮಾಡ್ಬೋದು, ಗ್ರಂಥಾಲಯ ಮಾಡೋಕ್ಕಾಗಲ್ಲ. ಏನು ಅವನು ವೈಯಕ್ತಿಕವಾಗಿ ಒಂದು 500-1000 ಪುಸ್ತಕ ಇಟ್ಕೋಬೇಕು ಅದಂತೆ. ಮಧ್ಯದಲ್ಲಿ ಯಾವನೊಂದು ಬೆರಳೆತ್ತದಂತೆ. ಆಗ ಕಮಾನ್ ಅಂತ ಓದಂತೆ, ಏನು ಕೇಳ್ದಂತೆ, ನನ್ನ ಭಾರತದಲ್ಲಿ ಒಬ್ಬ ಮನುಷ್ಯ 20 ಲಕ್ಷ ಪುಸ್ತಕಗಳನ್ನು ಇಟ್ಟಿದ್ದಾರೆ ಅಂದ್ರಂತೆ. 20 ಲಕ್ಷ ಇಟ್ಟಿದ್ರು ಇದ್ರ ಚೌಕಟ್ಟಿನಲ್ಲಿ ಯಾವುದೋ ಲೀಗಲ್ಲಾಗಿ ಅನೌನ್ಸ್ ಆಗಿರೋದು 15 ಲಕ್ಷ ಅನೌನ್ಸ್ ಆಗಿದೆ, ಇನ್ನೂ ಜಾಸ್ತಿ ಇದೆ ಅನ್ನಂತೆ. ಸಾಧ್ಯವೇ ಇಲ್ಲ ಅಂದ್ರಂತೆ, ಸಾಧ್ಯವೇ ಇಲ್ಲ ಅಂತೆ. ಆಮೇಲೆ ಎಲ್ಲ ಪರಿಶೀಲಿಸಿ ಎಲ್ಲ ಇನ್ನೇನು ಮಾಡಾದ್ಮೇಲೆ 15 ಲಕ್ಷದ್ದು ಎಲ್ಲರೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟದಂತೆ. ನನ್ನ ಭಾರತದಲ್ಲಿ ಇಲ್ಲಿ ಬರೀ ಪಾಂಡುಪುರದಲ್ಲಿ ತಟ್ಟಲಿ ನೋಡೋಣ. ಇದನ್ನೆಲ್ಲನೂ ಪ್ರದರ್ಶನ ಮಾಡಿ ಎಲ್ರಿಗೂ ಅದು ದೊರಕುವ ಥರದಲ್ಲಿ ಮಾಡ್ಬೋದು. ನಾನೇ ನಿಂತು ಮಾಡ್ತೀನಿ, ಆದರೆ 100 ಕೋಟಿ ಬೇಕು, 10 ಎಕರೆ ಭೂಮಿ ಬೇಕು. ಎಲ್ಲ ಕ್ಲೀನಾಗಿ ಎಲ್ಲ ಇದಾಯ್ತದೆ. ಶೋ ಮಾಡಿಕೊಂಡು ಎಲ್ಲನೂ ತೋರಿಸಿ, ಬಹುಶಃ ಇದು 2ನೇ ನಳಂದ ವಿಶ್ವವಿದ್ಯಾಲಯ ಆಗುತ್ತೆ. ನಿಮ್ಗೆ ಈಗಲೇ ಏನಿದೆ ಅಂತ ನಿಮಗೆ ತೋರಿಸ್ಬಲ್ಲೆ. ನಾನು ಎಷ್ಟು ನಿಮಗೆ ಕಾಂಗ್ರೆಸ್ ಲೈಬ್ರರಿ, ಅಮೇರಿಕಾ ಕಾಂಗ್ರೆಸ್ ಲೈಬ್ರರಿ ಈಗಲೇ ನಿಮ್ಗೆ ಬಿಚ್ಚುತ್ತೀನಿ ಬನ್ನಿ. ಈ ಕಡೆ ಹಳೆ ಪುಸ್ತಕ ಇಟ್ಟಿದ್ದೀನಿ, ಆ ಕಡೆ ಇಟ್ಟಿದ್ದೀನಿ. ಕೈಗೆ ಎತ್ಕೊ ಹೊಟ್ಟೈತಾರೆ, ಬಿಡಲ್ಲ. ಏನು ಮಾಡೋದು, ಹಣ ಬರೋಲ್ಲ, ಇದು ಬರೋಲ್ಲ. ಎಲ್ಲೋ ಒಂದೊಂದು ಪುಸ್ತಕಕ್ಕೂ ಪೇಚಾರ್ಜ್ ತಂದಿರ್ತೀವಿ. ನಿಮ್ಗೊಂದು ಕತೆ ಹೇಳ್ತೀನಿ. ಯಾರೋ ಬಂದರು, ಅವ್ರು ಬಂದವ್ರು ಏನು ಮಾಡಿದ್ರು, ಎಲ್ಲ ನೋಡ್ಬಿಟ್ಟಿದ್ದೆ. ಈ ಪುಸ್ತಕಗಳು ಕೊಡ್ತೀರಾ ಅಂದರೆ ಕೇಳಿ ಸರ್, ಭಾಳ ಸ್ವಾರಸ್ಯವಾಗಿದೆ. ದ ಎನ್ಸೈಕ್ಲೋಪೀಡಿಯಾ ಆಫ್ ಅಮೇರಿಕನ್ ಪೀಪಲ್ ಅಂತ 9 ಸಂಪುಟಗಳು. ನೀವಲ್ವ ನೋಡಿದ್ರಲ್ಲ, ಕರಿ ಬೈಂಡ್ ನೋಡಿದ್ರಲ್ಲ, ಆ ಕರಿ ಬೈಂಡ್ನಂಗವೆ. ಈ ಪುಸ್ತಕಗಳು ಕೊಡ್ತೀರಾ ಅಂದರು. ಇಲ್ಲ ಅಲ್ಲಿ ಕೊಡೋಲ್ಲ. ಅವರು ಹತ್ರ ಬಂದ್ಬಿಟ್ಟು ಹೇಳ್ತಾರೆ, ಇಲ್ಲಿರೋ ಪುಸ್ತಕದ ಇನ್ನೂ ಎಷ್ಟೋ ಪುಸ್ತಕಗಳು ತರ್ಬೋದು ನೋಡಿ, ಅಷ್ಟು ದುಡ್ಡು ಕೊಡ್ತೀನಿ ಅಂತ. ನನಗೆ ಪುಸ್ತಕದ ಬೆಲೆ ಗೊತ್ತಿಲ್ಲ. ಈಗಾಗಲೇ 20 ವರ್ಷದ ಮಾತು, ನಡೆದಿರೋ ಘಟನೆ. ಆಮೇಲೆ ಹಂಗಂದ್ರೆ ಎಷ್ಟು ಕೊಡ್ತೀರಿ ಅಂದರು. ರೀ, ನಾನು ಕೇಳ್ತಾರೆ ನಿಮ್ಮನ್ನ ಕೇಳಿ ಎಷ್ಟು ಅಂತ. ಅವ್ನು ಕೊಟ್ಟೆ ಬಿಡಬೇಕು, ಹಂಗೆ ಆಹ್ವಾನಿಸ್ತಾ, ಎಷ್ಟು ಕೇಳಿ ನಾನು ಕೊಡ್ತೀನಿ ಅಂದರು. ಸರಿ, ನಾನು ಆಸೆ ಇನ್ನಷ್ಟು ಪುಸ್ತಕ ತರ್ಬೋದಲ್ಲ ಅನ್ನೋ ಆಸೆ ಹೊರತು ಇದ್ರ ಮೌಲ್ಯ ನನಗೆ ಗೊತ್ತಿಲ್ಲ. ಸರಿ ಆಯಿತು. ನಾನೇನು ಮಾಡಿದ್ದೆ, ಬ್ಯಾಂಗ್ಳೂರ್ಗೆ ಹೋದಾಗ ನನ್ನ ಸಾರಿ ಪುಸ್ತಕಗಳು ತಗೋಗಿ, ಎಲ್ಲ 9 ಪುಸ್ತಕಗಳು, ಇಷ್ಟನ್ನೂ ತಗೊಂಡೋಗಿ ನೀವು ಅಂತ ಕೇಳಿದೆ. ಇಲ್ಲ ಸರ್ ಆಗಿಲ್ಲ. ಎಷ್ಟು ಕೊಡ್ತೀರಿ ಅಂತಂದೆ. 15,000 ಕೊಟ್ಬಿಡಿ ತಗೋಗಿ. ನೋಡಿರಿ, ಒಂದು ಕಾಲಕ್ಕೆ ಇವೆಲ್ಲ ಭಾಳ ಇದಕ್ಕೆ ಬೆಲೆ ಕಂಡ್ರಿ, ಸಿಗಲ್ಲ ನೋಡಿ ಅಂತ ತೋರಿಸೋದು. 1898 ಪ್ರಿಂಟು, ಒಂದು ಪ್ರಿಂಟು 1800 ಪುಟಗಳು. ಹಾಗಂದ್ರು ಇಲ್ಲ ಅಂದೆ. ಬನ್ನಿ ಸರ್, ನೀವು ಬನ್ನಿ ಅಂದರು. ಪ್ರಾಮಾಣಿಕವಾಗಿ ಹೇಳ್ತೀನಿ, ನನಗೆ ಬ್ಯಾಂಗ್ಳೂರು ಅಂತಂದರೆ ನನಗೆ ತವ್ರ ಮನೆ ಇದ್ದಂಗೆ. ನೀವು ಬನ್ನಿ ನನ್ನ ಜೊತೆ, 1 ಲಕ್ಷದ ಪುಸ್ತಕ ಸಾಲ ತಂದುಬಿಡ್ತೀನಿ. ಯಾರು ನನ್ನನ್ನು ಇದು ಮಾಡೋದಿಲ್ಲ, ಅಬ್ಜೆಕ್ಷನ್ ಮಾಡೋಲ್ಲ. ಸರಿ ಆಯಿತು. ಅವ್ರೇನು ಮಾಡಿದ್ರು, ಆಯಿತು ತಗೊಳ್ಳಿ ದುಡ್ಡ ಅಂತ ಅಂದರು. ನನಗೆ ಯಾಕೋ ಭಯ ಆಯಿತು. ಇಲ್ಲ ಸರ್, ಕೊಡೋಲ್ಲ, ಆಗಲ್ಲ. ನೋಡಿ ಸರ್, ನೀವು ಎಷ್ಟು ಹೇಳಿದಿರ ಅಷ್ಟು ಕೊಟ್ಟಿದ್ದೀನಿ, ನನಗೆ ರೆಫರೆನ್ಸಿಗೆ ಬೇಕು, ನಾನೇನದು ಚೌಕಾಸಿ ಮಾಡಲ್ಲ. ತಗೊಳ್ಳಿ ಸರ್, ಬೇಕಾದಷ್ಟು ಪುಸ್ತಕ ತರಬೇಕು ಅಂತ ನಾನು ಆಗಲೇ ಮಾತಾಡಿದ್ನಲ್ಲ ಅಂತ ಅವ್ರು ಕೊಟ್ಬಿಟ್ಟೆ. ಅವ್ರು ಬಿಡ್ಲಿಲ್ಲ, ನನ್ನ ಜೊತೆಲಿ ಕರ್ಕೋದ್ರು. ಅವ್ರ ಹೆಂಡ್ತಿ ರಷ್ಯಾದವಳು, ಅವನು ಇಂಟರ್ನ್ಯಾಷನಲ್ ಸ್ಮಗ್ಲರ್. ಅವನು ಕೇಳಿ ಹೇಗಾಗುತ್ತೆ ಅಂತ. ಸರಿ ಹೋದೋ, ಎಲ್ಲ ಹೋಗಾದ್ಮೇಲೆ ಅಲ್ಲಿ ಕಾಫಿ ಕೊಟ್ಟರು, ಕುಡಿದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಿಟ್ಟರು, ಬಂದುಬಿಟ್ಟೆ. ನಾನು ಬಸ್ ಸ್ಟ್ಯಾಂಡಿಗೆ ಬಿಟ್ಟರು, ಬಂದುಬಿಟ್ಟೆ. ಬಂದಾದಮೇಲೆ ಮುಂದೆ ವಾರ ಮೈಸೂರಿಗೆ ಹೋದೆ. ಅವ್ರ ಅಣ್ಣನ ಮಗ ಡಾಕ್ಟ್ರು, ಕೂತ್ಕೊಂಡ್ರು. ಯಾರೇ ಹೋದ್ರು ಮಾತಾಡಿಸ್ತಾರೆ. ಸರಿ, ಯಾರೋ ಹೋದ್ರು, ಕೂತ್ಕೊಂಡ್ರು. ಡಾಕ್ಟ್ರು ಕೂತ್ಕೊಂಡ್ರು. ಸರ್ ಕೇಳಿ ಸರ್, ಚೆನ್ನಾಗಿದೆ. ಕೂತ್ಕೊಂಡ್ರು. ಹೋದೆ. ಅಂಕೆ ಬಿಡ್ರೆ, ಹೇಗಿದ್ದೀರಾ, ನಿಮ್ಮ ಪುಸ್ತಕದಿಂದ ನಮ್ಮ ದಳಪ್ಪನಿಗೆ ಒಳ್ಳೆ ದುಡ್ಡು ಆಯಿತು. ಅದು ಹಂಗಂದ್ರೆ ಏನು ಡಾಕ್ಟ್ರೆ, ಬ್ಯಾಡಿ ಬಿಡಿ, ನಿಮ್ಗೆ ಯಾಕದು ಒಬ್ಬರೇ ಎಂದು. ಡಾಕ್ಟ್ರೇ, ನಾನು ಕೊಟ್ಟಾಗೋಗಿದೆ. ಕೊಟ್ಟಾಗೋದ್ಮೇಲೆ ಏನು, ಅವರು ಎಷ್ಟಕ್ಕೆ ಮಾರ್ಕೊಂಡ್ರು ನಾನು ಕೇಳೋ ಮನುಷ್ಯ ಅಲ್ಲ. ಅದು ಮುಗೀತು. ತಿಳ್ಕೊಳ್ಳೋಕ್ಕೇನಿದೆ ಅದು. ಹಂಗ ಬರೀ ಅದನ್ನು ತಗೊಂಡೋಗಿ ಹೈದರಾಬಾದ್ ಸಾಲಾರ್ಜಂಗ್ ಮ್ಯೂಸಿಯಮ್ಗೆ ಕೊಟ್ಟರು. 9 ಪುಸ್ತಕನೇ 10 ಲಕ್ಷಕ್ಕೆ ಕೊಟ್ಟರು ಅಂದರು. ನನಗೆ 35,000 ರೂಪಾಯಿ ಕೊಟ್ಟರು. ಇದು ನಡೆದ ಘಟನೆಗಳು. ಇಲ್ಲಿರೋ ಪುಸ್ತಕ ಇದ್ದಿದ್ದೆ ಶೇಕ್ಸ್ಪಿಯರು ಮೊದಲನೇ ಸಂಪುಟಗಳಿವೆ, 9 ಸಂಪುಟಗಳು.
ನನಗೆ ಚುಂಚನಗಿರಿ ಸ್ವಾಮೀಜಿಯರು ಏನು ಮಾಡಿದ್ರು, ಶೇಕ್ಸ್ಪಿಯರ್ದ 400 ವರ್ಷದ ವರ್ಧಂತಿ ಮಾಡ್ತಾಯಿದ್ದೀವಿ ಇಲ್ಲಿ ಚುಂಚನಗಿರಿಲಿ, ನೀವು ಶೇಕ್ಸ್ಪಿಯರ್ ಬಗ್ಗೆ ಎಷ್ಟು ಇಟ್ಟಿದ್ದೀರಾ ಪುಸ್ತಕಗಳು ಅಂದರು. ಸರ್ ಒಂದು 1800 ಪುಸ್ತಕ ಇರಬೇಕು ಸರ್ ಅದು. ಅವರು ಕುತೂಹಲದಿಂದ ತಿರ್ಗ ಏನಂದರು, ಅಲ್ಲ 80 ಇದೆಯಾ 800 ಇದೆಯಾ 1800 ಇದೆಯಾ ಅಂದರು. ಇಲ್ಲ ಗುರುಗಳೇ 1800 ಇದೆ. ತಾವು ತರೀಕಾಗುತ್ತಾ? ಹಾಗೆ ಕುವೆಂಪುನು ತಂದುಬಿಡಿ. ಆಯಿತು ತಗೋದು. ದೊಡ್ಡವರು ದೊಡ್ಡಸ್ತಿಗೆ ತಗೊಂಡೋದೆ. ನಾನೇ ಒತ್ತೆ ಮೇಲ್ಗಡೆ ಇಟ್ಟೆ, ಎಲ್ಲ ಪ್ರದರ್ಶನಕ್ಕೆ ಇಟ್ಟೆ. ಅವರು 3 ಗಂಟೆಗೆ ಬಂದರು. ಚೋಪ್ರಾ ಅಂತ ಡೆಲ್ಲಿಯರೊಬ್ಬರನ್ನ ಭಾಷಣಕ್ಕೆ, ಯಾವುದೋ ಶೇಕ್ಸ್ಪಿಯರ್ ಭಾಷಣಕ್ಕೆ ಕರ್ಕೊಂಬಂದು ನೋಡಿದ್ರು. ಎಲ್ಲ ಪೂರ್ತಿ ನೋಡ್ಬಿಟ್ಟಿದ್ದೆ, ಒಂದೊಂದಕ್ಕೆ ಕನೆಕ್ಷನ್ ಹೇಗಿರುತ್ತೆ ಅಂತ ಅದೆಲ್ಲ ನೋಡ್ಬಿಟ್ಟಿದ್ದೆ. ಸ್ವಾಮೀಜಿ ಊಹಿಸಿ, ಅಯ್ಯೋ ಇವ್ರು ಹಾಗೆ ಹೀಗೆ ಅಂಕೇಳು ಅಂತ ಭಾಳ ಒಳ್ಳೆ ಮನುಷ್ಯ ಹಾಗೆ ಏನೇನೋ ಅವ್ರದ್ದೇ ಆದ ಭಾಷೆಯಲ್ಲಿ ನಾನು ಹೊಗಳಿದ್ರು. ಐ ನೆವರ್ ಸೀನ್ ದಿಸ್ ಟೈಪ್ ಆಫ್ ಬುಕ್ಸ್ ಅಂತ ಅಂದ್ಬಿಟ್ಟಿದ್ದೆ. 40 ವರ್ಷ ಶೇಕ್ಸ್ಪಿಯರ್ ಬಗ್ಗೆ ಭಾಷಣ ಮಾಡ್ತಾಯಿದ್ದೀನಿ, ಉಪನ್ಯಾಸ ಕೊಡ್ತಾಯಿದ್ದೀನಿ. ಶೇಕ್ಸ್ಪಿಯರ್ ಬಗ್ಗೆ ಇರೋ ಇಂಥ ಪುಸ್ತಕಗಳನ್ನು ಅಮೂಲ್ಯವಾದ ನಾನು ನೋಡೇ ಇಲ್ಲ ಅಂದರು. ಅವ್ರು ಅಲ್ಲೇ ಅಂದರು. ಆಮೇಲೆ ಅವರೆಲ್ಲರೂ ಡೆಲ್ಲಿ ಹೋಗಿ ಏನೋ ಮಾತುಕತೆ ಆಡುವಾಗ, ಯಾವುದೋ ವೀಕ್ ಮ್ಯಾಗ್ಝಿನಲ್ಲಿ ಮಾತುಕತೆ ಆಡುವಾಗ, ಆ ವೀಕ್ ಮ್ಯಾಗ್ಝಿನವ್ರು ಏನು ಮಾಡಿದ್ರು, ಏನು ಶೇಕ್ಸ್ಪಿಯರ್ ಬಗ್ಗೆ ಏನು ಮಾಡ್ತಾಯಿದ್ದೀರಿ, 2 ಲೇಖನ, ಒಬ್ಬರು ಶೇಕ್ಸ್ಪಿಯರ್ ಬಗ್ಗೆ ಪರಿಕರಗಳ ಕಲೆಕ್ಟ್ ಮಾಡಿರೋದು, ಇನ್ನೊಂದು ಶೇಕ್ಸ್ಪಿಯರ್ ಬಗ್ಗೆ ಬುಕ್ಸ್ಗಳು ಕಲೆಕ್ಟ್ ಮಾಡಿರೋದು ನೋಡಬೇಕು ಅಂತ. ಶೇಕ್ಸ್ಪಿಯರ್ ಬಗ್ಗೆ ಬುಕ್ಸ್ಗಳನ್ನ ಕಲೆಕ್ಟ್ ಮಾಡಿರಬೇಕು ಅಂತ ನೋಡಿ. ಪಾಂಡುಪುರಕ್ಕೆ ಹೋಗಿ ಅಲ್ಲಿ ಹರಳಳ್ಳಿ ಅಂತ ಹರಳಳ್ಳಿ ಅದೇ ಅಲ್ಲಿ ಶೇಕ್ಸ್ಪಿಯರ್ ಬಗ್ಗೆ ಬುಕ್ ಸಿಗ್ತಾವ ಸರ್ ಅಂತ. ಇಲ್ಲ ನಾನು ಹೇಳಿದಾಗ ಯಾಕೆ ಕೇಳ್ಬಾರ್ದು ಅಂತ. ಆಮೇಲೆ ಅವ್ರು ಬಂದು ಇಲ್ಲಿ ನೋಡ್ಬಿಟ್ಟು ಇಲ್ಲಿಂದಲೇ ಫೋನ್ ಆಗ್ತಾವ್ರೆ ಅವ್ರಿಗೆ, ಸಾರ್ ಇಲ್ಲಿ ಸೋ ಮೆನಿ ಓಲ್ಡ್ ಟೈಪ್ಸ್ ಆಫ್ ಬುಕ್ ಇಸ್ ದೇರ್ ಅಂತ ಏನೇನು ಕತೆ ಹೇಳಿ ಏನೇನು ಇದು ಮಾಡಿದ್ರು. ಆಮೇಲೆ ಇದನ್ನು ತಗೋದಾಗ ವೀಕ್ ಮ್ಯಾಗ್ಝಿನಲ್ಲಿ ಅನೌನ್ಸ್ ಮಾಡಿದ್ರು. ಅವರಿಂದ ಇದಕ್ಕೆ ಬಂತು, ಯಾವುದೋ ಏಷ್ಯನ್ ಅವಾರ್ಡು, ಇದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಗೆ ಅವರು ಕೇಳ್ಕೊಂಡು ಅವರು ಬಂದರು. ಅವ್ರು ಹೇಳಲೇ ಇಲ್ಲ ಲಿಮ್ಕಾದವರು, ಸುಮ್ಮನೆ ಬಂದು ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಯಾಕೆ ಎಷ್ಟು ಮಾಡ್ತಾಯಿದ್ದೀರಿ ಅಂದರೆ ಅದೇನು ಹೇಳ್ಬಾರ್ದು ಅಂತೇಳಿ ಮೊದಲು ಬೇರೆ ಬೇರೆ ಬುಕ್ಸ್ ತಂದು ಅರೇಂಜ್ ಮಾಡ್ಕೊಳ್ತಾರೆ ಅಂತ ಸೀಕ್ರೆಟಲ್ಲಿ ಮಾಡಬೇಕಂತ. ಅವ್ರು ಹೋಗೋಗಂತೀನಂತೆ ಈ ಥರ ಎಲ್ಲ ಇನ್ನೂ ಭೂಮಿ ಮೇಲೆ ಉಳಿದವರೆಲ್ಲ ಅದೇ ಆಶ್ಚರ್ಯ, ಲಿಮ್ಕಾ ಆಶ್ಚರ್ಯ ಅಲ್ಲ ಅಂತ ಹೇಳ್ತಾರೆ ಅಂತ ಇವ್ರು ಕರ್ಕೊಬಂದಿದ್ರಂತೆ. ಹಿಂದೂ ಪತ್ರಿಕೆಯ ಕಾರ್ಯದರ್ಶಿ ಬ್ಯಾಂಗ್ಳೂರು ಅಂತೆ, ಅವರು ಡೆಲ್ಲಿಲಿ ವರ್ಕ್ ಮಾಡ್ತಾರಂತೆ. ನಾನೇ ಕರ್ಕೊಬಂದಿದ್ದೀನಿ ಸರ್, ನಿಮ್ಮ ಲಿಮ್ಕೋ ಬುಕ್ ರೆಕಾರ್ಡ್ದು ಇದು ನನಗೆ ಸಲ್ಲಬೇಕು ಅಂದರು. ಪೂರ್ಣ ನಿಮಗೆ ಸಲ್ಲಿ ಗುರುಗಳೇ ಸಾಕು ಅಂತ. ಪ್ರತಿಯೊಬ್ಬ ಲೇಖಕನ ಕೃತಿಯಲ್ಲಿರಬೇಕು, ಯಾಕೆಂದರೆ ಒಂದು ವರ್ಲ್ಡ್ ಇದು ಆದಾಗ ನಾವು ಲಿಮಿಟಾಗಿ ಪುಸ್ತಕಗಳನ್ನ ಮಾಡೋಕ್ಕಾಗಲ್ಲ, ಎಲ್ಲವೂ ಇರಬೇಕು ಅನ್ನೋ ಒಂದು ಆಸೆ ಬಂತು. ಆಗ ನನಗೆ ಯಾವುದೇ ಒಂದು ಪ್ರತಿ ಮಾತ್ರ ಎಲ್ಲೇ ಸಿಗಲಿ ತರ್ತೀನಿ, ಆ ಪ್ರತಿ ಜೋಪಾನ ಮಾಡ್ತೀನಿ. ಇನ್ನು ಉಳಿದವನ 2-3 ಪ್ರತಿ ಇದ್ದರೆ ನಿಮ್ಗೆ ಹೇಳಿದ್ನಲ್ಲ, 2-3 ಪ್ರತಿಗಳಿದ್ದಾಗ ಅವನು ಯಾರೋ ಒಂದು ಕೇಳಿದಾಗ ಮಾಡಿದಾಗ ಕೊಡ್ತೀನಿ. ಆಮೇಲೆ ಇನ್ನೂ ಒಂದು 10 ಪ್ರತಿಗಳು ಸಿಗ್ತಾವೆ, ಒಂದು 20 ಪ್ರತಿಗಳು ಸಿಗ್ತಾವೆ. ಅವೇನು ಮಾಡೋದು, ನಮ್ಮ ಫಂಕ್ಷನ್ ಆದಾಗ ಫಂಕ್ಷನ್ಗೆ ಅವೇ ಕೊಡ್ತೀವಿ, ಬುಕ್ಸ್ಗಳೇ ಕೊಡ್ತೀವಿ, ಅದು ಭಾಳ ಅನುಕೂಲ. ಹೀಗೆ ಆಮೇಲೆ ಇನ್ನೂ ಕೆಲವೆಲ್ಲ ಬೇರೆ ಬೇರೆ ಇವೆಲ್ಲ ಒಟ್ಟಿಗೆ ಸಿಕ್ಕಿದಾಗ ಏನು ಮಾಡ್ತೀವಿ ಅಂದರೆ, ನಮ್ಮ ಒಂದು ಆಂತರಿಕವಾಗಿ ಇದೆಯಲ್ಲ ಖರ್ಚು. ಈಗ ಅದಕ್ಕೆ ನಾವೀಗ ನೀವು ಬಂದಿದ್ದೀರಿ, ನೀವು ದುಡ್ಡು ಕೊಡಿ, ಆಗ ಅದು ಒಂದು ಆಂತರಿಕವಾಗಿ ಸಂಕಟ. ಅದು ಒಬ್ಬ ಮನುಷ್ಯ ಒಳ್ಳೆಯ ವ್ಯಕ್ತಿ ಅನ್ಬೇಕಾದ್ರೆ ಇದೊಂದು ಪಾಯಿಂಟನ್ನು ನೀವು ಏನೇ ತಿಳಿದ್ರೆ ನೆನಪಿಟ್ಕೊಳ್ಳಿ, 80 ಭಾಗ ಹಣದಲ್ಲೇ ಅವನು ಒಳ್ಳೆಯೂ ಕೆಟ್ಟವನಾಗೋದು. ಇದು ನನ್ನ ಅನುಭವ ಹೇಳ್ತಾ ಇರೋದು, ನಾನು ಹಂಗೆ ನಡ್ಕೊಂಡಿರೋದು. 80 ಭಾಗ ಹಣದಲ್ಲಿ ಅವನಿಗೆ ಫೇಲ್ಯೂರ್ ಆದ ಅಂದರೆ ಅವನ ವ್ಯಕ್ತಿತ್ವ ಹೋಯಿತು. ಇಹಕ್ಕೂ ಅಷ್ಟೇ, ಪರಕ್ಕೂ ಅಷ್ಟೇ. ನಮ್ಮ ಮುಂದೆ ಪ್ರಪಂಚಕ್ಕೂ ಅವನು ಉಪಯೋಗ ಆಗಲ್ಲ, ಇಲ್ಲಿ ಪ್ರಪಂಚಕ್ಕೂ ಉಪಯೋಗ ಆಗಲ್ಲ. ಸರಿಯೇ ತಪ್ಪ ಹೇಳಿ, ಯಾವ್ಯಾವ ಕೇಳಿ ನೀವು ಬೇರೆ ಏನೇ ಆಗಲಿ. ಅದರಿಂದ ಏನು ಮಾಡೋದು ಅಂದರೆ, ನಾನು ಹಣಕಾಸಿನಲ್ಲಿ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಅವನು ಅಷ್ಟು ಕೊಡಲೇ ಇಲ್ಲ ಅಂದರೆ ಹೋಗ್ಲಿ ಬಿಡು. ನಾನು ಯಾರು ಹಣಕಾಸಿನ ವಿಷಯದಲ್ಲಿ ನನಗೆ ಕೊಡದೇ ಹೋದವ್ರು ಎಷ್ಟೋ ಜನ ಅವರೇ, ಇಲ್ಲೇ ಬಂದು ದಗಾಕ್ಕೆ ಹೋದ್ರೆ ಎಷ್ಟೋ ಜನ ಅವರೇ. ತಲೆ ಕೆಡಿಸ್ಕೊಳ್ಳೋದು, ಇಲ್ಲಿ 2 ಪುಸ್ತಕ ಎತ್ಕೋದ್ರು ಅಂದರೂ ನಾನು ತಲೆ ಕೆಡಿಸ್ಕೊಳ್ಳೋದು. ಅದು ಕಾಮನ್ನು. ಏನು ಇಲ್ಲಿ ಓದೋದು ಅಲ್ಲಿ ಮನೇಲಿ ಓದ್ತಾನೆ ಬಿಡು ಅನ್ನೋ ಒಂದು ಮನಸ್ಸು ಬರುತ್ತೆ ಹೊರತು ನುಗ್ಗಿ ನನ್ನ ಪುಸ್ತಕ ಕೊಡು ಅಂತಲ್ಲ. ಬರೆದಿರೋ ಪುಣ್ಯಾತ್ಮ ಯಾರೋ, ಶ್ರಮ ಪಟ್ಟಿರೋನು ಯಾರೋ, ಅದಕ್ಕೆ 4 ಕಾಸು ಕೊಟ್ಟಿಲ್ಲ ಇಟ್ಕೊಂಡು ನಂದು ಅಂತ ಹೇಳೋ ಪ್ರಪಂಚ ಏನಿದೆ, ಅದನ್ನು ಏನು ತಲೆ ಕೆಡಿಸ್ಕೊಳ್ಳೋದು. ಒಂದು 100 ಪುಸ್ತಕ ಇದ್ದಾವೆ ಅಂತ ಇಟ್ಕೊಳ್ಳಿ ಒಂದು ಕಡೆ, ಒಳ್ಳೆ ಪುಸ್ತಕ ಅಂತ ಹೆಂಗೆ ಆರಿಸ್ತಾರೆ ಅದನ್ನು? ಅವನ್ನೆಲ್ಲ ಒಳ್ಳೆ ಪುಸ್ತಕ ಅಂತ ಆರ್ಸಿಕ್ಕಾಗಲ್ಲ. ಪಕ್ಕದಲ್ಲಿರೋರು ನಾವು ಸಹಾಯ ಪಡ್ಕೊಬಿಡ್ಬೇಕು. ಈಗ ಅದು ಎಲ್ಲ ಪುಸ್ತಕನೇ ಕಾಣ್ತವೆ, ಮಕ್ಕಳು ಪುಸ್ತಕ ಕಾಣ್ತೇವೆ, ಅಲ್ಲಿರೋ ಕೇಳಬೇಕು. ಈಗ ಮಾರಾಟಗಾರನೇ ಕೇಳಬೇಕು, ನೋಡಪ್ಪ ಯಾವ ಕೊಡಬೇಡ, ಇಲ್ಲಿ ಯಾವ ಒಳ್ಳೆಯವು ನೀನು ಗೊತ್ತದೆಲ್ಲ ಕೊಡು ಅಂತೀವಿ. ಅವ್ನಿಗೆ ಸಮ್ಮಕ್ಕೆ ಗೊತ್ತಿರ್ತದೆ, ಸಹಾಯ ಪಡ್ಕೋಬೇಕು. ಸೈನ್ಸಲ್ಲಿ ಈಗ ಇದಕ್ಕೆ ಸಂಬಂಧ ಅವ್ರ ಗುರುಗಳು ಹೇಳ್ತಾರೆ, ಯಾವ ಸರ ಅಮೂಲ್ಯವಾದವು, ಯಾವ ವಿಶೇಷವಾದವು ಅಂತ ಬರ್ಕೊಬಿಡ್ತೀನಿ ಅಲ್ಲೇ.
ಅವ್ರಿಗೊಂದು ಲಿಸ್ಟ್ ಕೊಡ್ತೀನಿ, ಇದು ಬಂದು ತಂದೇಳಪ್ಪ ಅಂತೀನಿ. ಹೀಗೆ ನಾವು ಒಂದೊಂದೊಂದೊಂದು ಪ್ಲಸ್ ಆಯ್ತಾ ಇರಬೇಕು. ಒಳ್ಳೆ ಪುಸ್ತಕ ನಾವು 4ನೇ ದರ್ಜೆಯೂ ಪ್ಲಸ್ ಆಗಬಾರ್ದು, ಆ ಥರದಲ್ಲಿಲ್ಲ. ಅದರಲ್ಲಿ ನಾವು ಸಣ್ಣವರೇನಾಗಲ್ಲ, ಬೇರೆಯಿಂದ ಕೇಳಿ ತಿಳ್ಕೊಳ್ಳೋದ್ರಿಂದ ಅದು ಮೊದಲು ಮಾಡ್ತೀನಿ. ಈಗ ಹಿಸ್ಟಾರಿಕಲ್ ಬುಕ್ಗಳು ಯಾವ ಒಳ್ಳೊಳ್ಳೆವಿವೆ ಎಲ್ಲ ಇದರಲ್ಲಿ. ಆಮೇಲೆ ನಾವು ಮ್ಯಾಗ್ಝಿನ್ ಓದ್ತೀವಲ್ಲ ಸರ್, ಮ್ಯಾಗ್ಝಿನ್ ಬುಕ್ಸ್ ಎಲ್ಲ ಓದ್ತೀವಲ್ಲ, ಅಲ್ಲೇ ನಮ್ಗೆ ಗೊತ್ತಾಗುತ್ತೆ, ಅರ್ಧಕ್ಕರ್ಧ ಗೊತ್ತಾಗುತ್ತೆ. ಸ್ವಲ್ಪ ಐಡಿಯಾ ಬೇಕು. ಆಮೇಲೆ ನಾನು ಅಷ್ಟು ಎಲ್ಲ ಪೂರ್ಣ ಓದಿದ್ರೂ ನಾನು ಅಲ್ಲೆಲ್ಲ ತಿರುವಾಗ್ತೀನಿ. ಒಳ್ಳೊಳ್ಳೆ ಲೇಖನಗಳು ಅವು ಬಿಡುವಾದಾಗ 9ರಿಂದ 10:30 11 ಗಂಟೆ ಗಂಟಲು ಒಂದಷ್ಟು ಓದ್ತೀನಿ. ನೀವು ಆ ಕಡೆ ಆಲ್ಬೇರದ ಫಸ್ಟ್ ಇರೋದಲ್ಲಿ ಅಲ್ಲಿ ನೋಬೆಲ್ ಪ್ರಶಸ್ತಿ, ಜ್ಞಾನಪೀಠ ಇಲ್ಲಿ ಹಾಕೋಗಿದ್ದೀವಿ. ಅಲ್ಲಿ ಯಾವ್ಯಾವ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಅವು ಬರ್ತವೆ. 2ನೇದು ಕುವೆಂಪು ಬರ್ತವೆ, ಅಲ್ಲಿ ಲಾಸ್ಟ್ ಇರೋದ್ರಲ್ಲಿ ಇದರಲ್ಲಿರೋದು. 3ನೇದು ಕನ್ನಡ ದಿಗ್ಗಜರು ಬರ್ತವೆ. ಅಲ್ಲಿ ಬಂದರೆ ನಿಮಗೆ ಇದ್ರಲ್ಲಿ ಬಂದು ಸ್ಯಾನ್ಸ್ಕ್ರಿಟ್ ಬರುತ್ತೆ, ಅಲ್ಲಿ ಭಗವದ್ಗೀತೆ ಬರುತ್ತೆ, ಇಲ್ಲಿ ನಿಮಗೆ ಶಿವನ ಬಗ್ಗೆ ಬರ್ತದೆ ನೋಡಿ. ಇಲ್ಲೆಲ್ಲ ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಬರುತ್ತೆ ನೋಡಿ. ಇಲ್ಲಿ ಇದು ನಿಮಗೆ ಮಹಾತ್ಮ ಗಾಂಧೀಜಿಗೆ ಬಂದಿದೆ, ಇಲ್ಲಿ ಎಲ್ಲ ಇದೆ ನೋಡಿ. ಅದು ಉರ್ದು ಪುಸ್ತಕ, ಅದು ರಾಷ್ಟ್ರೀಯ ಇದಾದಂಥ ಇದು. ಎಷ್ಟು ಸಾಧ್ಯವೋ ಅಷ್ಟನ್ನು ಆಲ್ಮೇರ ವೈಸ್ ಹಾಕಿರೋದ್ರಿಂದ ಸ್ವಲ್ಪ ಕಷ್ಟಪಟ್ಟು ಹುಡುಕಬೇಕು. 2ನೇದು ನೀವು ಹೇಳಿದಾಗ ಏನಾಗುತ್ತೆ ಅಂದರೆ, ಕೆಲವ್ರು ತಂದವ್ರು ಏನು ಮಾಡ್ತಾರೆ, ಬೇರೆ ಬೇರೆ ಎಲ್ಲೆಲ್ಲೋ ಹಾಕಿರ್ತಾರೆ, ಮತ್ತೆ ತಗೋಗಿ ಅಲ್ಲೇ ಹಾಕೋಣ. ಇನ್ನು ಉಳಿದೋದು ಪುಸ್ತಕ ಇಷ್ಟೆಲ್ಲ ಇದೆಯಲ್ಲ ಅಂದರೆ, ನಮ್ಮ ಜನ ಅಷ್ಟನ್ನು ಓದಿ ಅರ್ಗಿಸ್ಕೊಳ್ಳೋಕ್ಕೆ ಅವ್ರ ಕೈಲಿ ಆಗಲ್ಲ. ಈಗ ದಿನವೆಲ್ಲ ಬಂದರೂ 2 ಪುಸ್ತಕ 3 ಪುಸ್ತಕ ಕೇಳ್ತಾರೆ ಅಷ್ಟೇ. ಹಾಗಾಗಿ ಅದೇನಾಗಲ್ಲ. ಈಗ ಅಲ್ಲಿ ನೋಡಿ, 3, 4ನೇ 5ನೇ ಆಲ್ಮೇಲೆಲ್ಲ ಇಂಗ್ಲೀಷ್ ಕೃತಿಗಳು, ಅವೆಲ್ಲ ಓಲ್ಡು ನೋಡಿ. ಅಲ್ಲಿ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ನೋಡಿ, ಎಲ್ಲ ಆ ಕಡೆ ಕಾಯಿದ್ರು. ನಮಗೆ ಆ ಕೆಲಸ ಮಾಡಬೇಕು ಅನ್ನೋದೊಂದು ಮನಸ್ಸಿನಲ್ಲಿ ಇದ್ದಾಗ ಎಲ್ಲ ಇದಾಗುತ್ತೆ, ಏನೂ ಆಗಲ್ಲ. ಆಮೇಲೆ ನಾವು ನೆನಪಿನ ಶಕ್ತಿ ಇರಬೇಕು. ಇಂಥ ಪುಸ್ತಕಗಳನ್ನ ಇಲ್ಲಿಟ್ಟಿದ್ದೀನಿ, ಅಷ್ಟಾಗಲ್ಲ ಹುಡ್ಕೋ ಸಿಗುತ್ತೆ, ಆ ಥರ ಮಾಡ್ಕೋಬೇಕಾಗತ್ತೆ. ಈಗ ರಾಮಾಯಣ ನೋಡಿ, ಆ ಕಡೆ ಇರೋದು ರಾಮಾಯಣ ನೋಡಿ. ಅಲ್ಲಿ ಅದು ಖಾಲಿ ಇದೆಯಲ್ಲ, ಅದನ್ನು ತಗೊಂಡು ಮೇಲ್ಗಡೆ ಹಾಕಿರೋದ್ರಿಂದ ಅವೆರಡು ಖಾಲಿ ಇದೆ. ರಾಮಾಯಣಗಳನ್ನ ಅಲ್ಲಿ ಮೇಲ್ಗಡೆ ಪ್ರದರ್ಶನಕ್ಕೆ ಇಟ್ಟಿದ್ದೀನಿ, ಇನ್ನೂ ಹಂಗೆ ಇದೆ, ತರಬೇಕು. ಎಷ್ಟು ನನ್ನ ವ್ಯಾಪ್ತಿ ಒಳಗಡೆ ಅದನ್ನು ಹೆಂಗೆ ಮಾಡಬೇಕು ಅದು ಮಾಡ್ತೀನಿ. ಆದರೂ ಏನಂದರೆ ಸ್ಥಳ ಇಲ್ಲದೆ ಇರೋದ್ರಿಂದ ಆ ರೀತಿಗೆ ರೀಚ್ ಆಗೋಕ್ಕಾಗಲ್ಲ. ಬಟ್ ಜನಗಳಿಗೆ ಕೊಡೋಕ್ಕೆ ಮಾಡೋಕ್ಕೆ ಏನು ತೊಂದರೆ ಏನಿಲ್ಲ. ಗುರುಗಳೇ, ಒಂದು ರೌಂಡು ಇದೆಲ್ಲ ನೋಡ್ಕೊಂಬಂದು ಇನ್ನೂ ಒಂದು ಹೋಗಿಲ್ಲ, ಮೇಲ್ಗಡೆ ಬಂದಿಲ್ಲ, ಅಷ್ಟು ನೋಡ್ಕೊಂಬಂದರೆ ಅವ್ರಿಗಿರೋ ಪುಸ್ತಕ ಸಿಗ್ತವೆ. ಸುಮ್ಮನೆ ಕಣ್ಣಾಡ್ಸ್ಕೊಂಬಂದ್ರೆ ಸಿಗ್ತವೆ, ಏನು ತೊಂದರೆ ಇಲ್ಲ. ಆದರೆ ಅವ್ರು ಮನಸ್ಸು ಮಾಡಬೇಕು. ಒಬ್ಬ ವಿದ್ಯಾರ್ಥಿ ಬರ್ತಾನೆ, ಏನು ರೀ ಭಾರತೀಯ ಕಾವ್ಯಮೀಮಾಂಸೆ ಇಲ್ವೇನ್ರಿ, ನೋಡಮ್ಮರಿ ಬರೋ. ಅವನಿಗೆ ನೋಡೋಕ್ಕೆ ತಾಳ್ಮೆ ಇರಲ್ಲ. ಆ ಒಂದು ಪುಸ್ತಕ ಹುಡುಕಿಕ್ಕೆ ಹೋದಾಗ ಆ ಥರದವು 4-6 ಪುಸ್ತಕಗಳು ಇನ್ನೂ ಚೆನ್ನಾಗಿರೋ ಸಿಗ್ತವೆ ಅನ್ನೋದು ಅವನ ಭಾವನೆ ಇದ್ದಾಗ ಎಲ್ಲ ಸಿಗ್ತವೆ. ಈಗಿನ ವಿದ್ಯಾರ್ಥಿಗಳಲ್ಲ, ಮೊಬೈಲ್ ಒಂದೇ ಅವರಿಗೆ ಭಗವದ್ಗೀತೆ. ಈಗಿಲ್ಲಿ ನೋಡ್ತಾ ಇದ್ದೀರಲ್ಲ, ಇಷ್ಟೇ ನಾನು ಇದ್ರೂ ತೃಪ್ತಿ ಪಟ್ಕೊತೀನಿ. ಆದರೆ ಆ ದೇವ್ರನ್ನೂ ದ್ವೇಷಿಸ್ತೀನಿ. ಇದಕ್ಕೆ ಏನಾದರೂ ನೆಲೆ ಆಗಬೇಕು ಅಲ್ವಾ. ಒಂದು ತಲೆಮಾರು ನಾನು ನನ್ನ ಇಡೀ ಬದುಕನ್ನೇ ಸವೆಸಿ ಈ ಸಾಮ್ರಾಜ್ಯ ಕಟ್ಟಿದ್ದೀನಿ. ಇದು ನಶಿಸಿ ಹೋದರೆ ಏನಾಗ್ಬೋದು ನನಗೆ? ಅದೇ ನನ್ನ ಪ್ರಾರ್ಥನೆ. ಅಂಥ ಮಹಾನ್ ಚೇತನ ಈ ಭೂಮಿ ಮೇಲೆ ಯಾರಾದರೂ ಇದ್ದರೆ, ಹಣವ ಗುಡ್ಡಿ ಹಾಕೊಂಡು ಬರೀ ಅದರಲ್ಲಿ ಏನೂ ಸ್ವಾರಸ್ಯ ಇಲ್ಲದಿರೋದು ಮಡಿಕೊಂಡಿದ್ದಾರೆ. ಅವ್ರು ಏನಾದ್ರು ಇದಕ್ಕೆ ಸಹಕಾರ ಕೊಟ್ಟು, ಒತ್ತಾಸೆ ಕೊಟ್ಟು, ಬಾ ನಾನಿದ್ದೀನಿ ಅಂಥೇಳಿ ಏನಾದರೂ ಇದಕ್ಕೇನಾದರೂ ಒಂದು ಬಿಲ್ಡಿಂಗ್ ಕಟ್ಕೊಡೋದು, ಇದಕ್ಕೆ ಮಾಡೋದು ಮಾಡಿ ಇದು ಮಾಡಿದ್ರೆ ಬಹುಶಃ ಜಗತ್ತಲ್ಲಿ ನಂಬರ್ 1 ಲೈಬ್ರರಿ ಆಗುತ್ತೆ. ನೀವು ನೋಡ್ತಾ ಇದ್ದೆ, ಇನ್ನೂ ಒಂದು ರೌಂಡ್ ನೋಡ್ಕೊಬನ್ನಿ, ಇನ್ನೂ ಮೇಲ್ಗಡೆ ಬಂದಿಲ್ಲ, ಅಲ್ಲಿ ನೋಡಿದ್ರೆ ನೀವು ಇನ್ನೂ ಇದಾಗ್ತೀರ. ನಾನು ಕೇಳೋದಷ್ಟೇ, ಹಣ ನಾವು ಏನೇ ಮಾಡಿದ್ರೂ ಅನುಭವಿಸೋ ಯೋಗ ಇರಲ್ಲ. ಎಷ್ಟು ದಿನ ಅನುಭವಿಸ್ತೀವಿ? ನಮ್ಮ ಏಜ್ ಮುಗಿದಿರ್ತದೆ. ಬಟ್ ಇಂಥವ್ಗೆ ಸಹಾಯ ಮಾಡಿದ್ರೆ ಅದು ಕೊನೆವರೆಗೂ ಉಳೀತದೆ. ಪ್ರತಿಯೊಬ್ಬರೂ ಮನಸ್ಸು ಮಾಡಿ ಈ ಕಡೆ ಉಳಿಸೋಣ, ಇದೊಂದು ನೋಡೋಣ. ಯಾವುದೋ 6ನೇ ಶತಮಾನದಲ್ಲಿ ನಳಂದ ತಕ್ಷಶಿಲೆ ನೋಡ್ತಿದ್ದೋ, ಇದೊಂದು ಅದು ಯಾಕೆ ಆಗಬಾರ್ದು ಅಂತ ಅವ್ರು ಮನಸ್ಸು ಮಾಡಿದ್ರೆ ಆಗತ್ತೆ. ಮನಸ್ಸು ಮಾಡಬೇಕು ನಮ್ಮ ಜನದಲ್ಲಿ. ಒಬ್ಬ ಹರಿಕೋಡೆ ನನ್ನ ಹಳ್ಳಿ ಐದನಿಗೆ ಆ ಕಾಲದಲ್ಲಿ 1 ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ಗೆ 25 ವರ್ಷದಲ್ಲಿ ಖರ್ಚು ಮಾಡೋದೇ. ಅಂಥ ಜನ ಹುಟ್ಟಿಲ್ವ ಸರ್? ಆ ಹರಿಕೋಡೆ ಎಲ್ಲ ಅವನು ಎಣ್ಣೆ ಮಾರೋನು ಹಂಗೆ ಅಂತಾರೆ. ಅವ್ನು ಒಳ್ಳೆ ಕೆಲಸ ಮಾಡಿದ್ರೆ ಯಾಕೆ ಅವ್ರು ಗಮನಕ್ಕೆ ತಗೊಳ್ಳಲ್ಲ? 1 ವರ್ಷಗಳ ಕಾಲ ಬಂದು ಇಲ್ಲಿ ಸೂಪರ್ವೈಸರ್ ಮಾಡಿದ್ರಲ್ಲ ಹರಿಕೋಡವರು, ಅವರು ನಿಮಗೆ ಮಾದರಿ ಆಗಲ್ವಾ? ನಿಮ್ಮ ಹಣವ ಯಾವ್ಯಾವತ್ತೋ ಸಲ್ದಕ್ಕೆಲ್ಲ ಖರ್ಚು ಮಾಡ್ತಾರೆ ಇಲ್ಲಿ ಹಣವಂತರು. ಇಂಥ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ಸಾಯೋದಂತೂ ಗ್ಯಾರಂಟಿ ಅಂತ ಅವ್ರು ತಿಳ್ಕೊಂಡಾದ್ಮೇಲೆ ಅಟ್ಲೀಸ್ಟ್ ಒಂದಷ್ಟು ಹಣನ ಇಂಥದಕ್ಕೆ ನಾವು ಇನ್ವೆಸ್ಟ್ ಮಾಡೋಣ, ಉಳಿಲಿ ಅನ್ನೋದು ಬೇಡವಾ? ಈಗ ಗೂಗಲಿ ಅದು ಅಂಕೆ ಹೊಡ್ರು ಅಂತಾರೆ. ನಾನು ಅದಕ್ಕಾಗೆ ನಾನು ಇಟ್ಕೊಳ್ಳೋದು. ಒಬ್ಬ ಮನುಷ್ಯ ಏನಾರು ಮಾಡ್ಬೋದು ಅಂತಕ್ಕೆ ನನ್ನೇ ಸಾಕ್ಷಿಯಾಗಿರಲಿ ಅಂತ ನಾನು ಹೆಸರು ಇಟ್ಕೊಳ್ಳೋದು. ಏನು ಬೇಕಾದ್ರೆ ಯಾಕೆಂದರೆ ನನಗೆ
ಒಂದು ವೆಹಿಕಲ್ ನನ್ನ ಜೀವನದಲ್ಲೇ ತಗೊಂಡಿಲ್ಲ, ಒಂದು ವೆಹಿಕಲ್ ತಗೊಂಡಿಲ್ಲ, ನಾನು ತಗೋಬೇಕು ಅನ್ಸೋದು ಇಲ್ಲ. ಇವನ್ನೆಲ್ಲ ಒತ್ತಿದ್ದೀನಿಲ್ಲ, ಒಂದೇ ಮಾತು ಹೇಳ್ತೀನಿ ಸರ್, ತಲೆ ಮೇಲೆ ಒತ್ತಿದ್ದೀನಿ, ಆಟೋದಲ್ಲಿ ತಂದಿದ್ದೀನಿ, ಬಸ್ಸಲ್ಲಿ ತಂದಿದ್ದೀನಿ, ಟ್ಯಾಕ್ಸಿಯಲ್ಲಿ ತಂದಿದ್ದೀನಿ, ನಾನೇ ಇಳಿಸ್ಕೊಂಡು ಮನೆಗೆ ತಂದು ಹಾಕಿದ್ದೀನಿ. ಇದು ಚೋದ್ಯ ಅಲ್ವಾ? ಯಾರಿಲ್ಲ, ನೀವು ನೋಡ್ತಾ ಇದ್ದೀರಿ, ಒಬ್ಬ ಭಾಳ ಕಾಳು ಯಾರೂ ಇಲ್ಲ. ಇಲ್ಲಿ ಕಸವ ನಾನೇ ಗುಡಿಸಿದ್ದೀನಿ. ಇಲ್ಲಿ ಬಂದ ಸಾವಿರಾರು ಜನಗಳ ಅವರು ಯಾವುದೋ ಒಂದು ಇದನ್ನು ನಾನೇ ಸೂಚಿಕೆ ಮಾಡಿದ್ದೀನಿ. ನನಗೇನು ಅನಿಸಲ್ಲ. ಯಾಕೆ ಗೊತ್ತಾ, ಇದೊಂದು ಅವಕಾಶ, ದೇವ್ರು ಕೊಟ್ಟಿರೋ ಅವಕಾಶ, ಅದು ಬಳಸ್ಕೋಬೇಕಷ್ಟೇ. ನಾವು ಯಾರು ದೊಡ್ಡವರಲ್ಲ ಸರ್. ಯಾವ ವ್ಯಕ್ತಿ ದೊಡ್ಡವನು ಅನ್ಸ್ಕೊತಾನೆ ಅಂದರೆ ಸಾರ್ವಜನಿಕವಾಗಿ ಯಾವನು ತೊಡಿಕೊಂಡಿರ್ತಾನೋ ಅವನು. ನೋಡಿ, ಪ್ರಪಂಚದಲ್ಲಿ ಒಂದು ಹೇಳ್ತೀನಿ ಸರ್, ಯಾರು ತನಗಾಗಿ ಬದುಕ್ತಾರೋ, ತನ್ನ ಕುಟುಂಬಕ್ಕಾಗಿ ಬದುಕ್ತಾರೋ, ತಮ್ಮ ನೆಂಟರಿಗಾಗಿ ಬದುಕ್ತಾರೋ ಏನು ಸರ್, ಅವರು ಅಷ್ಟೇ. ಇಲ್ಲಿದ್ದರೂ ಒಂದೇ, ಸತ್ರು ಒಂದೇ, ಏನು ವ್ಯತ್ಯಾಸ ಇಲ್ಲ. ಅದೆಲ್ಲ ಮಾಡೋ ಕೆಲಸ ಪ್ರಾಣಿ ಪಕ್ಷಿಗಳೆಲ್ಲ ಅವು ಮಾಡ್ತವೆ. ಯಾರು ಪರರಿಗಾಗಿ, ಯಾರು ಬೇರೆಯವ್ರಿಗಾಗಿ, ಯಾರು ಸಾರ್ವಜನಿಕವಾಗಿ ಯಾರು ತುಡಿಕೊಂಡಿರ್ತಾರೋ ಅವರೇ ಅಮರರು, ಅವರೇ ನಿಜವಾಗಿ ಉಳಿಯೋರು. ಆ ಒಂದು ದಾರಿಲಿ 2 ಹೆಜ್ಜೆ ಇಡ್ತಾ ಇದ್ದೀನಿ ನಾನು ಅಷ್ಟೇ. ಅದೇ ದಾರಿಲಿ 2 ಹೆಜ್ಜೆ ಇಡ್ತೀನಿ. ನನಗೆ ಗೊತ್ತು ನಾನು ಎಷ್ಟು ವರ್ಷ ಬದುಕಬಲ್ಲೆ, 1 3 4 1 5 ವರ್ಷ ಬದುಕಬಲ್ಲೆ. ನನಗೆ 76 ವರ್ಷ ಅಂದರೆ ಆಲೇ ನನ್ನ ಒಂದು ಟಾರ್ಗೆಟ್ ರೀಚ್ ಆಗಿ ಮುಂದಕ್ಕೆ ಬಂದು ಒಂದು ಇದರಲ್ಲಿ ಬದುಕ್ತಾ ಇದ್ದೀನಿ. ಇದ್ದಿದ್ದಾಗ ನನಗೆ 5 ದಿನ ಆಗಲಿ, 2 ವರ್ಷ ದಿನ ಮಾಡೋಣ, ಕೊನೆಗೆ ಒಂದು ಹೇಳೋಣ, ಏನು ಗಾಡ್ ಸೀಸ್ ದ ಟ್ರೂತ್ ಬಟ್ ವೆಯ್ಟ್. ದೇವರು ನಮ್ಮನ್ನು ಕಾಯ್ತಾನೆ, ಕಾಯೋಣ ಅಂತ ಕಾಯ್ತಾ ಇದ್ದೀನಿ. ನಾನೇನು ಮಾಡೋಕ್ಕಾಗಲ್ಲ, ನನ್ನ ಶಕ್ತಿ ಅಷ್ಟೇ. ಮನಸ್ಸು ಮಾಡಬೇಕಾದೀಗ ಕೊಡಗು ಆ ಕಡೆ ಇವೆಲ್ಲ ಕೊಚ್ಚಿ ಹೋಯ್ತಾ ಇದ್ದು. ಪತ್ರಕರ್ತರೆಲ್ಲ ಒಂದು ಇದು ಮಾಡಿದ್ರು, ನೀವು ಸಹಾಯ ಮಾಡಿ ಅವ್ರಿಗೆ ಅಂತ. ಇದೇ ರಂಗನಾಥ್ ನಿಲ್ಲಿಸಿ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ, ಸಾಕು ನಿಲ್ಲಿಸಿ ಅನ್ನೋವರೆಗೂ ಬಿಡಲಿಲ್ಲ ನಮ್ಮ ಬೆಂಗಳೂರು ಜನ. ಅವರೇ ವಾಲಂಟ್ರಿ ಕೇಳ್ಕೊಂಡ್ರು, ಸಾಕು ಗೋಡನ್ನೆಲ್ಲ ತುಂಬೋಗಿವೆ, ಇದ್ರವು ಸಾಕು ನಿಲ್ಲಿಸಿ, ನಾವು ಸಪ್ಲೈ ಮಾಡೋಕ್ಕಾಗಲ್ಲ ಅಂತ. ಅಲ್ಲಿವರೆಗೂ ರೀಚ್ ಮಾಡಿ ಅವ್ರನ್ನೆಲ್ಲ ಕಾಪಾಡಿದ್ರು. ಮನುಷ್ಯ ಮನಸ್ಪಟ್ರೆ ಏನೂ ಆಗೋಲ್ಲ, ಆದರೆ ಅವ್ರು ಮನಸ್ಸು ಪಡಬೇಕು. ಅವ್ರಿಗೇನಂದ್ರೆ ಪುಸ್ತಕ ಅಂದರೆ ಏನು ಅಂತ ತಿಳ್ಕೊಂಡವ್ರೆ. ಒಬ್ಬ ಅಜ್ಞಾನಿಯ, ಒಬ್ಬ ಯಾರು ಅದು ಕಗ್ಗಲ್ಲನ್ನು ಸುಂದರ ಶಿಲ್ಪಿಗ ನಮ್ಮ ಬಾಲರಾಮನ್ನ ಮಾಡಿದ್ರೆ ಹಂಗೆ ಮಾಡಿದವನು ಒಬ್ಬ ಮನುಷ್ಯನೇ. ಹಂಗಾಗಬೇಕು ಅಂದರೆ ಅವ್ರು ಮನಸ್ಸು ಮಾಡಬೇಕಷ್ಟೆ. ಅದು ಮನಸ್ಸು ಮಾಡಿದ್ರೆ ಆಗುತ್ತೆ. ಅಂಥ ಕಾಲ ಬರಲಿ ಅಂತ ನಾನು ನಿಮ್ಮಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಂದು ಫ್ಯಾಮಿಲಿ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀವಿ. ಯಾಕೆ ಮಾಡ್ಕೊಂಡಿದ್ದೀವಿ ಅಂದರೆ ಹಿಂದೆಲ್ಲ ಒಂದು ತಗೊಂಡು ಒಂದು 15 ಜನ ಅವ್ರು ಯಾವುದೇ ಕೆಲಸ ಮಾಡಲ್ಲ, ಕಾರ್ಯ ಮಾಡಲ್ಲ, ಅಥವಾ ಏನು ಮಾಡಲ್ಲ, ಅಥವಾ ಒಂದು ಏನಾದರೂ ಹೋಗಿ ಇದನ್ನು ವಿಸ್ತಾರ ಮಾಡೋಣ, ಇದನ್ನು ಇದು ಮಾಡೋಣ ಅಂತೆಲ್ಲ. ಅವ್ರ ಕೆಲಸ ಏನು ಅಂದರೆ ಇಲ್ಲಿರೋ ಪುಸ್ತಕ ತಗೊಂಡೋಗೋದು, ಓದಿದ್ರು ಬಿಟ್ಟರು, ಕೇಳಿದ್ರು ಮಾತ್ರ ಗರ್ಮ್ ಅನ್ನೋರು. ನಾವು ನೋಡಿದ್ವಿ. ಇವ್ರು ನನ್ನನ್ನೇ ಪ್ರಶ್ನೆ ಮಾಡುವಾಗ ಇವ್ರು ಕಟ್ಕೊಂಡು ನನಗೇನು ಈ ಗ್ರಂಥಾಲಯ ಏನು ಇದಂತ ಗೊತ್ತಿಲ್ಲ. ಅದಕ್ಕೆ ಏನು ಒಂದು ಫ್ಯಾಮಿಲಿ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೆ. ಟ್ರಸ್ಟ್ ಏನು ಅಂದರೆ ನಮ್ಮ ಕುಟುಂಬ ಇದೆ, ಹೊರಗಡೆಯವರು ನನ್ನ ಹಿತೈಷಿಗಳು 2-3 ಜನ ಇದ್ದಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ಹೇಳಬೇಕು ಅಂದರೆ, ಹರಿಕೋಡೆಯವರು ಒಂದು ಮಾತು ಹೇಳಿದರು. ನೋಡಿ ಸರ್, ನಾನು ಅನುಭವಿಸಿರೋ ನೋವು ಯಾವ ಕಾರಣದಿಂದ ಟ್ರಸ್ಟ್ಗೆ ಹೊರಗಡೆ ತಂದು ಸೇರಿಸ್ಬೇಡಿ. ನಿಮ್ಗೆ ಆಗದೆ ಅಂದರೆ ಬಾಗಿಲಲ್ಲಿ ಕುಂತ್ಕೊಬಿಡಿ. ಬಂದವ್ರು ಏನಾರು ಓದ್ಕೋಗ್ಲಿ, ಬಾಗಿಲಲ್ಲಿ ಕುಂತ್ಕೊಬಿಡಿ. ಬ್ಯಾಡಿ. ಯಾಕೆ ಬ್ಯಾಡಿ ಅಂದರೆ, ಏನೇ ಮಾಡಿದ್ರು ಮನುಷ್ಯನಿಗೆ ಒಂದು ಹೊಂದಾಣಿಕೆ ಇರೋಲ್ಲ. ಅವರು ತಪ್ಪ ಕಂಡುಹಿಡಿತಾರೇ ಹೊರತು ಅವ್ರು ಒಳ್ಳೇದೇನು ಮಾಡಲ್ಲ. ಅವ್ರು ಇದಕ್ಕೆ ನೀವು ಹೊಂದ್ಕೊಳ್ಳೋಕ್ಕಾಗಲ್ಲ. ನಾನು ಅದೇ ಪಾಲಿಸ್ಕೊಂಬೋಗ್ತಾ ಇದ್ದೀನಿ ಸರ್. ಈಗ ನೀವು ನೋಡಿದಿರಲ್ಲ, ಇಲ್ಲಿ ಯಾರೋ ಬಂದರು, ಒಂದು ಟೇಬಲ್ ಮೇಲೆ ನೋಡಿಕೊಂಡು ನೀವು 10 ಕೊಡು 20 ಕೊಡು ದುಡ್ಡು ಕೊಡು ಅಂತ ಏನು ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ. ನನಗೆ ಗೊತ್ತು ಏನೋ ಒಂದು ಆಗುತ್ತೆ ಅಂತ. ಯಾರೇನು ಇದು ಮಾಡ್ತಾಯಿಲ್ಲ, ಅಥವಾ ಬೇರೆ ಇದು ಮಾಡ್ತಿಲ್ಲ. ವಾಲಂಟ್ರಿಗೆ ಯಾರು ಕೊಟ್ಟಾಗ ಗೌರವದಿಂದ ಸ್ವೀಕರಿಸ್ತೀನಿ, ಅಹಂಕಾರದಿಂದಲ್ಲ. ಇಲ್ಲ, ಏನೋ ನಡ್ಕೊಂಡು ಹೋಯ್ತಾ ಇದೆ, ಇಲ್ಲಿ ಗಂಟು ಬಂದಿದ್ದೀವಿ ಸರ್.